ಯಾಕೆ ಸುಲಭ ಅಲ್ಲ? ಅವ್ರೇನು ತಂದೆ ತಾಯಿ ಒಪ್ಪಿಗೆನ ಕೇಳ್ತಾರೆ? ರಿಜಿಸ್ಟರ್ ಮಾಡಿಸಿ ಹಾರ ಹಾಕೊಂಡು ಮನೆಗೆ ಹೋದ್ರಾಯ್ತು. ನಮಗೆ ಇರೋದಕ್ಕೆ ಮನೆ ಇರಲಿಲ್ಲ, ಶೆಡ್ಡು. ಸೊ ಇವತ್ತು ನನಗೆ ಒಂದು 6 ಮನೆ ಇದೆ. ಅಮ್ಮ ಇಲ್ಲ, ನೀನು ಹೋಗ್ಬೇಡ ಇಲ್ಲೇ ಇರು ಅಂತೇಳಿ ಅವ್ರ ಮನೆಯಲ್ಲೇ ಊಟ ಹಾಕ್ತಾಯಿದ್ರು. ನನಗೆ ತುಂಬನೇ ಬೇಜಾರಾಗೋಯ್ತು ಸರ್. ಅವಾಗಂತೂ ಅವ್ರ ಮನೆಗೆ ಇವಾಗಲೂ ನಾನು ಒಂಥರ ಚಿರುರುಣಿ. ಅನುರಾಗ ಅರಳು ಸಮಯ, ಮನಸ್ಸುಗಳು ಮಾತಾಡೋ ಸಮಯ. ಸರ್ ಮೂಲ ಬಂದು ಮಂಡ್ಯ ಡಿಸ್ಟಿಕ್ ಮದ್ದೂರು ತಾಲೂಕು ಸೊಳ್ಳೆಪುರ. ಹೌದು, ಅವ್ರ ಹೆಸರೇ ಸೊಳ್ಳೆಪುರ ಅಂತ. ಸೊ ಅಲ್ಲೇ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ. ಬೆಸಗರಳ್ಳಿ ಅಂತ ಪ್ರೇಮ್ ಊರು ಇದಾರಲ್ಲ, ಆಮೇಲೆ ಬೆಸಗರಳ್ಳಿ ರಾಮಣ್ಣ ಕತೆಗಾರರು ಅವ್ರಿದ್ದಾರೆ. ಮತ್ತೆ ರವಿಕಾಂತೇಗೌಡರು ಇವಾಗ IGP ಅವ್ರ ಮಗನೇ ಅವರು. ಕರೆಕ್ಟ್. ಅವರು ಪಕ್ಕದಲ್ಲೇ ಸೊಳ್ಳೆಪುರ ಅಂತ ಇದೆ. ಸೊ ಅಲ್ಲೇ ಹುಟ್ಟಿದ್ ನಾನು. ನಮ್ಮ ತಾಯಿ ತಂದೆ ಬಂದು ಕೂಲಿ ಮಾಡ್ತಾ ಇದ್ರು. ನಮಗೆ ಇರೋದಕ್ಕೆ ಮನೆ ಇರಲಿಲ್ಲ ಸರ್, ಶೆಡ್ಡು. ನಮ್ಗೆ ಗೊತ್ತಿರಬೇಕು, ಹಸುಗಳನ್ನ ಒಂದು ಕಡೆ ಕಟ್ಕೋತಾ ಇದ್ವಿ, ಇಲ್ಲಿ ಮಲ್ಕೋತಾ ಇದ್ವಿ. ಹಸುಗಳ್ದು ಹುಚ್ಚೆ ಬೀಳುತ್ತಲ್ಲ, ಅದು ನಮ್ಗೆ ಆರ್ತಾಯಿತ್ತು ನಮಗೆ. ಅವಾಗ ನಮ್ಮ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟಿದ್ದಾರೆ ಆಗಿನ ಸಿಚುವೇಶನಲ್ಲಿ. ಸೊ ಇವತ್ತು ನನಗೆ ಒಂದು 6 ಮನೆ ಇದೆ, ಅಮ್ಮ ಇಲ್ಲ. ಅದು ನಂಗೆ ತುಂಬ ಬೇಜಾರಾಗುತ್ತೆ. ಇವಾಗಲೂ ನೆನೆಸ್ಕೊಂಡು ಹೇಳ್ತಾ ಇರ್ತೀನಿ ನಾನು. ದೇವರೆಲ್ಲ ಕೊಟ್ಟಿದ್ದಾನೆ, ಬಟ್ ಅಮ್ಮ ಇಲ್ಲ. ಅಷ್ಟು ತುಂಬ ಕಷ್ಟ ಆಯಿತು ಸರ್ ನಮ್ಗೆ ಅವಾಗ. ಅಂದರೆ ಕೃಷಿ ಭೂಮಿ ಇಲ್ಲ. ಓ, ಕೃಷಿ ಭೂಮಿ ಇಲ್ಲದ ಕೂಲಿ ಕಾರ್ಮಿಕರು. ಹೌದು, ಕೃಷಿ ಕೂಲಿ ಕಾರ್ಮಿಕರು ಇಲ್ಲ. ಅವ್ರದ್ದು ಏನಾಗುತ್ತೆ ಅಂದರೆ, ಅವ್ರದ್ದು ಜಮೀನು ಇವ್ರದ್ದು ಜಮೀನು ಸ್ವಲ್ಪ ತೊಗೊಂಡು ಮಾಡ್ತಾರೆ, ಗೊತ್ತಾ? ಪಾಲು ತೊಗೊಂಡು ಮಾಡ್ತಾರೆ, ಪಾಲಿಗೆ ತೊಗೊಂಡು ಮಾಡ್ತಾರೆ. ಸೊ ಆ ಥರ ಮಾಡ್ತಾಯಿದ್ರು ನಮ್ಮ ತಂದೆ ಮತ್ತು ನಮ್ಮ ತಾಯಿ ಸೇರಿಕೊಂಡು. ಅದಾದಮೇಲೆ ಚಿಕ್ಕ ಮನೆ ಗುಡಿಸ್ಲು, ಅಂದರೆ ಈ ಇದ್ರಲ್ಲಿ ಬರುತ್ತೆ, ಗರಿಲ್ ಮಾಡಿರ್ತಾರೆ ಮನೆ. ಸೊ ಆ ಥರ ಪಡ್ಸಲೆ. ಬಟ್ ಹೊರಗಡೆ ಬಂದು ಈ ಸಗಣಿಲೆಲ್ಲ ತರಿಸಿರ್ತಾರಲ್ಲ, ಅದ್ರ ಮೇಲೆ ಮಲ್ಕೊತಾ ಇದ್ವಿ ನೈಟು. ಆ ಬೆಳ್ದಿಂಗ್ಳು ಇದರಲ್ಲೇ ಮಲ್ಕೊತಾ ಇದ್ವಿ ನಾವು. ಅವಾಗ ಕರೆಂಟ್ ಇರಲಿಲ್ಲ ಅವಾಗೆಲ್ಲ. ಊರ ಕಡೆ ಎಲ್ಲೋ ಒಂದು 2 ಮನೇಲಿ ಕರೆಂಟ್ ಇರೋದು, ಆ ಊರಲ್ಲಿ ಒಂದು 2 TV ಇರೋದು ಅಷ್ಟೇ. ಅವಾಗ ನಾವು ಅವಾಗ ಮಹಾಭಾರತ ನೋಡೋಕೆ ಹೋಗ್ತಾಯಿದ್ವಿ. ಅವರು ಆ ಟೈಮ್ ಕರೆಕ್ಟಾಗಿ ಅವ್ರ ಮನೆಗೆ ಅವ್ರು ಆ ಟೈಮ್ ಕರೆಕ್ಟಾಗಿ ಬಿಟ್ಕೊಳ್ಳೋರು, ಅಲ್ಲಿವರೆಗೂ ಬಾಗಿಲು ಓಪನ್ ಮಾಡ್ತಾ ಇರಲಿಲ್ಲ. ಸೊ ಆ ಥರ ಜೀವನ ಅವಾಗೆಲ್ಲ. ಸೂರ್ಯ, ಮಧು ನಿನ್ನ ಹುಡುಕ್ತಾ ಇದ್ಲಲ್ಲ? ಓ, ನೋಡಾಯ್ತಾ? ಓಕೆ, ಬಾಯ್. ತಾಯಿ ನಮ್ಮ ತಂದೆಯವ್ರಿಗೆ 3 ಜನ ಮಕ್ಕಳು. ನಮ್ಮ ದೊಡ್ಡವರು ಸವಿತಾ ಅಂತ, ಲೋಕೇಶ್ ಅಂತ, ಅವ್ರದ್ದು ಇಲ್ಲೇ ಫ್ಯಾಕ್ಟ್ರಿ ಇದೆ. ನಮ್ಮ ಅಕ್ಕವರು ಸೆಟ್ಲ್ ಆಗಿದ್ದಾರೆ. ಸೊ ನಾನು 3ನೇವನು. 5ನೇ ಕ್ಲಾಸ್ವರೆಗೂ ಅಲ್ಲೇ ಇದ್ದಿದ್ದು, ಸೊಳ್ಳೆಪುರದಲ್ಲೇ. ಸೊ ಅವಾಗ ಯುಮ್ರಳ್ಳಿ, ಒಡೆಘಟ್ಟ, ಕೀಲಾರ, ದಣೈಕುಂಟಪುರ, ಬೆಸಗರಳ್ಳಿ, ಕೆರಗೋಡು, ಆಲ್ಕೆರೆ, ಮುದ್ದುಮ್ಗೆರೆ, ಈ ಸರೌಂಡಿಂಗಲ್ಲಿ ಕಾವೇರಿ ರಿವರ್ ಹೋಗುತ್ತೆ. ನಮಗೆ ಬರೇ ಈಜೊಡಿಯೋದೇ ಕೆಲಸ. ಅಲ್ಲಿ ಹೋಗಿ ಸೈಕಲ್ ತೊಗೊಂಡೋಗಿ ಕಾವೇರಿ ಕೆನಾಲ್ಸ್ ಹೋಗುತ್ತಲ್ಲ, ಎಲ್ಲೆಲ್ಲಿ ಚೆನ್ನಾಗಿರುತ್ತಲ್ಲ ಎಲ್ಲ ಈಜೊಡಿಯೋದು. ಮತ್ತೆ ಬೆಳಗ್ಗೆ ಹೊತ್ತು ಎದ್ರೆ ಸಾಕು ನಮಗೆ ಹಸುನ ಆಚೆ ಕಟ್ಟಾಕ್ಬಿಟ್ಟು ಈ ಹುಲ್ಗಳು ಕುಯ್ಕೊಂಡ್ಬರ್ತಾ ಇದ್ವಿ. ಈ ತೆವರಿಗಳು ಬರುತ್ತೆ, ಗೊತ್ತಾ ನಿಮಗೆ? ಈ ತೆವರಿ ಗದ್ದೆ ಅಂತ ಹೇಳ್ತಾರೆ. ಸೆಂಟ್ರಲ್ಲಿ ತೆವರಿ ಅಂತ ಇರುತ್ತೆ, ಆ ಕಬ್ಬು ಗದ್ದೆ. ಹೌದೌದು. ಅಲ್ಲ ನಮ್ದಂದ್ರೆ ಎಲ್ಲ ನೀರಾವರಿ. ಕಬ್ಬು ಬೆಳೆದಿರ್ತದ, ಆ ಸಂದಿಲ್ ನುಗ್ಗಿ ಕಟ್ ಮಾಡ್ಕೊಂಬರ್ಬೇಕಾಗಿತ್ತು. ಹುಲ್ಲೆಲ್ಲ ಕಟ್ ಮಾಡ್ಕೊಬಂದು ಮನೆಗೆ ಬಂದು ಮನೇಲೇನೋ ತೆಂಗಳು ಸಾಂಬಾರು ಇರುತ್ತೆ. ಅವಾಗೆಲ್ಲ ಈ ಉಪ್ಸಾರು ಅನ್ನೋದು ಜಾಸ್ತಿ. ಏನೋ ಮಾಡ್ಸಿರ್ತಾರೆ, ಅದನ್ನು ಊಟ ಮಾಡ್ಕೊಂಡು ಬೇಗ ಸ್ಕೂಲ್ಗೆ ಹೋಗ್ಬೇಕಾಗಿತ್ತು. ಸೊ 4th ಅಲ್ಲೇ ಓದ್ವಿ ನಾವು, ಇಲ್ಲಿ ಸೊಳ್ಳೆಪುರ ಸ್ಕೂಲಲ್ಲೇ ಓದಿದ್ವಿ. ಅದಾದಮೇಲೆ ನಾನು ಸ್ವಲ್ಪ ಜಾಸ್ತಿ ಗಲಾಟೆ ಮಾಡೋಕ್ಕೆ ಸುರಚ್ಕೊಬಿಡ್ತಾ ಇದ್ದೆ. ತಟ್ಟೆ ಎಲ್ಲ ತೊಳ್ಳೋದು ಎಲ್ಲ ಮಾಡ್ತಾಯಿದ್ದೆ. ಸಾಂಬಾರು ಸರಿ ಇಲ್ಲ, ಹಂಗೆ ಹಿಂಗೆ ಅಂತೇಳಿ. ಅವ್ರು ನಮ್ಮ ತಂದೆ ತಾಯಿಗೆ ಏನು ಅನ್ನಿಸ್ತಾ ಗೊತ್ತಿಲ್ಲ, ತೊಗೊಂಡೋಗ್ಬಿಟ್ಟು ಸಿದ್ಧಗಂಗೆ ಮಠಕ್ಕೆ ಹಾಕ್ಬಿಟ್ರು. ಇಲ್ಲಿ ತುಮಕೂರು ಹತ್ರ ಸಿದ್ಧಗಂಗೆ ಮಠಕ್ಕೆ. ಸೊ ಅಲ್ಲಿ ಸ್ಟಾರ್ಟ್ ಆಯಿತು ಓದಿದ್ದು. 6th, 7th, 8th, 9th, 10th ಅಲ್ಲೇ ಓದಿದೆ. ಓಹೋ. ಒಂದು 6 years ಅಲ್ಲೇ ಓದಿದೆ ನಾನು. ಈ ಊರಿಗೆ ಬರ್ತಾನೆ ಇದ್ದೆ ಅವಾಗ. ಈ ಗ್ಯಾಪಲ್ಲಿ ಬರ್ತಾ ಇದ್ವಿ, ರಜೆಗಳು ಸಿಕ್ಕಿದಾಗ ಊರಿಗೆ ಬರ್ತಾ ಇದ್ದೆ. ಅದಾದಮೇಲೆ ಒಂದು 6th, 7th ನಾವು ಬೆಂಗಳೂರಿಗೆ ಬಂದ್ಬಿಟ್ರು ನಮ್ಮಮ್ಮ. ಇಲ್ಲಿ ಈರುನ್ಪಾಳ್ಯ ಅಂತ ಗೊತ್ತಿರ್ಬೇಕು ನಿಮಗೆ. ಈಗ ಹೇಳಿದ್ರೆ ಯಾರಿಗೂ ಅರ್ಥ ಆಗಲ್ಲ. ಅದು ಅನ್ನಪೂರ್ಣೇಶ್ವರಿ ನಗರ ಅಂತ ಇವಾಗ ಆಗಿದೆ. ಹೌದೌದು, ಅದು ಈರುನ್ಪಾಳ್ಯ ಅಂತ ಫಸ್ಟ್ ಇತ್ತು. ಅಲ್ಲಿ ಒಂದು ಹಳ್ಳಿ, ಅದು ಹಳ್ಳಿ. ಈಗ ಅನ್ನಪೂರ್ಣೇಶ್ವರ ನಗರ ಆ ಲೇಔಟಲ್ಲಿ ಎಷ್ಟು ಈ ಮೋರಿಗಳೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರು. ಅವಾಗ ನಾವು ಅಲ್ಲಿಗೆ ಟ್ರಾಕ್ಟ್ರಲ್ಲಿ ನಾನು ನಮ್ಮ ಅಣ್ಣ ನೀರು ಹೊಡಿತಾ ಇದ್ವಿ ಪಾರ್ಟ್ ಟೈಮಲ್ಲಿ. ಈ ಟ್ರಾಕ್ಟ್ರಲ್ಲಿ ನೀರು ಬಿಡೋದು ಕನ್ಸ್ಟ್ರಕ್ಷನ್ಗೆಲ್ಲ, ಮೋರಿಗಳೆಲ್ಲ ಕನ್ಸ್ಟ್ರಕ್ಷನು. ಅವಾಗ ಏನು ಬೆಳೆದಿರಲಿಲ್ಲ ಅಲ್ಲಿ. ಅದಾದಮೇಲೆ ಈ ಪಾಪರೆಡ್ಡಿಪಾಳ್ಯ ಡೌನ್ ಏನಿದೆ, ಅಲ್ಲಿಂದ ಬಜಾಜ್ ಎಸ್ಟೇಟ್ ಬರುತ್ತೆ ಅಲ್ಲೊಂದು, ಅಲ್ಲೆಲ್ಲ ಈ ಸೊಪ್ಪುಗಳು ಸಿಗೋದು, ಗೊನ್ಗನೆ ಸೊಪ್ಪು ಏನೇನೋ ಸಿಗೋದು. ಆ ಹಳ್ಳಿಯವರೆಲ್ಲ ಹೋಗಿ ಕುಯ್ಕೊಂಬಂದು ಸೇಲ್ ಮಾಡ್ತಾಯಿದ್ರು. ಅದ್ರ ಜೊತೆಗೆ ನಾವು ಹೋಗ್ತಾ ಇದ್ವಿ.
ಈ ಗೊನ್ಗೊನೆ ಸೊಪ್ಪು ಅಂತ ಬರುತ್ತೆ, ಅದನ್ನು ತೊಗೊಂಡ್ಬಂದು ಬೆಂಗಳೂರು ಅಂದರೆ ಅವಾಗ ಬೆಂಗಳೂರಿಗೆ ಬರೋ ಥರ ಇದು. ಅಲ್ಲಿ ಬಸ್ ಹಿಡ್ಕೊಂಡು ಇಲ್ಲಿ ಸುಂಕದಕಟ್ಟೆನಲ್ಲಿ ಬಸ್ ಹಿಡ್ಕೊಂಡು ಈ ಬೆಂಗಳೂರಿಗೆ ಬರ್ತಾ ಇದ್ವಿ. ಎಲ್ಲಿ ಅಂದರೆ ದಾಸರಳ್ಳಿ, ಪೀಣ್ಯ ದಾಸರಳ್ಳಿ, ಇಲ್ಲ ಟಿ ದಾಸರಳ್ಳಿ, ಮಾಡಿರೋಡ್ ದಾಸರಳ್ಳಿ, ಮಾಗಡಿ ಒಳಗಡೆ ಹೋಗ್ಬೇಕಾಯ್ತು. ಅಲ್ಲಿ ಸೇಲ್ ಮಾಡಿದ್ರೆ ಒಂದು 50 ರೂಪಾಯಿ 60 ರೂಪಾಯಿ ಸಿಗೋದು. ಅದರಲ್ಲಿ ಒಂದು 10 ರೂಪಾಯಿ ಎಗರಿಸ್ಕೊಂಡು ಮತ್ತೆ ಪ್ರಸನ್ನ ಪ್ರಮೋ ಥಿಯೇಟ್ರಿಗೆ ಬರ್ತಾ ಇದ್ವಿ ನಾವು ಪಿಕ್ಚರ್ ನೋಡೋದಕ್ಕೆ. ಅಲ್ಲಿ ಅವಾಗೆಲ್ಲ ಕಡಿಮೆ ರೇಟ್ ಇತ್ತು ಪ್ರಸನ್ನ ಪ್ರಮೋ ಥಿಯೇಟ್ರಲ್ಲಿ. ಆ ಥರ ಈ ಸಮ್ಮರ್ ಹಾಲಿಡೇಸಲ್ಲೆಲ್ಲ ಆ ಥರ ಮಾಡ್ತಾ ಇದ್ವಿ ನಾವು. ಅದಾದಮೇಲೆ ಕನ್ಸ್ಟ್ರಕ್ಷನ್ ಫೀಲ್ಡ್ಗೆಲ್ಲ ಹೋಗ್ತಾ ಇದ್ದೆ. ಅವಾಗಲೇ ಈ ಕೂಲಿ ಕಾರ್ಮಿಕರು ಇರ್ತಾರಲ್ಲ ಆ ಥರ ಅಲ್ಲೋಗಿ ಸಿಮೆಂಟ್ ಕಲಿಸೋದು ಈ ಥರ ಅಲ್ಲಿ ಲೇಔಟಲ್ಲೇ. ಅವಾಗ ಇನ್ನೂ ಲೇಔಟೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು ಇನ್ನೂ. ಅವಾಗ 2 ತಿಂಗಳು ಗ್ಯಾಪಲ್ಲಿ ಎಷ್ಟಾಗುತ್ತೆ ಅಷ್ಟು ದುಡ್ಡು ಬಿಟ್ಟು ಕೊಟ್ಬಿಟ್ಟು ನಮ್ಮ ಅಮ್ಮನಿಗೆ ನಾವು ಇದಕ್ಕೆ ಹೋಗ್ತಾ ಇದ್ವಿ, ಇಲ್ಲಿಗೆ ಸಿದ್ಧಗಂಗಾ ಮಠಕ್ಕೆ. ನಾವು ಒಂದ್ಸಲಿ ಅಲ್ಲಿಂದ ಬಂತು ಅಂತ ಹೇಳಿದ್ರೆ ಇಲ್ಲಿಗೆ ಈರುನ್ಪಳ್ಳಿಗೆ ಸಿದ್ಧಗಂಗಾ ಮಠದಿಂದ ಮತ್ತೆ ಹೋಗ್ತಾ ಇರಲಿಲ್ಲ ಮಠಕ್ಕೆ. ನಾನು ಓದಲ್ಲ ಅಂತ ಹಠ ಮಾಡ್ತಾ ಇದ್ದೆ. ನಮ್ಮ ಮಾವದಿರಿಬ್ರು ಬಂದಿದ್ರು ಅವಾಗ. ಅವರಿಬ್ರು ಎತ್ಕೊಂಡೋಗಿ ನನ್ನನ್ನು ಟ್ರಂಕ್ ಸಮೇತ ಬಿಸಾಕೋರು. ಈ ಕಿರ್ಸಾ ಮೋಟರ್ಸ್ ಅಂತ ಬರ್ತಾ ಇತ್ತು, ಈಗ ಓಡಾಡುತ್ತೆ. ಅದು ತುಮಕೂರಿಗೆ ಹೋಗುತ್ತೆ, ಇಲ್ಲಿಂದ ಬೆಂಗಳೂರಿಂದ ತುಮಕೂರಿಗೆ ಹೋಗುತ್ತೆ. ತೆಗೆದು ಟಾಪ್ ಮೇಲೆ ಎಸ್ತು ಅವ್ನು ಕಂಡಕ್ಟರ್ಗೆ ತಳ್ಳಿಬಿಡ್ರು ಒಳಗಡೆ, ಕರ್ಕೊಂಡೋಗಿ ಬಿಟ್ಬಿಡ್ರಿ ಇವನ್ನ ಅಂತ. ಆ ಥರ ಅಲ್ಲಿ ಭಯ ನನಗೆ. ಅಲ್ಲಿ ಹೋಗಕ್ಕೆ ಯಾರೂ ಇಲ್ಲ, ಅಪ್ಪ ಇಲ್ಲ ಅಮ್ಮ ಇಲ್ಲ, ಇಲ್ಲಾಂದ್ರೆ ಅಮ್ಮ ಇರ್ತಾರೆ ಅಂತ. ಅಲ್ಲೋದ್ರೆ ಏನೂ ಇಲ್ಲ. ಮತ್ತೆ ಹೋಗಿ ಅಲ್ಲೊಂದು 2 ದಿವಸ ಸೆಟ್ಲ್ ಆದಮೇಲೆ ಯಾವಾಗ ಅಲ್ಲಿ ಹೋಗಿ ಪ್ರೇಯರ್ಗೆ ಹೋಗಿ ಕುತ್ಕೊಂತೀವಿ, ವಿಭೂತಿ ಬಳ್ಕೊಂಡು ಪಂಚ ಹಾಕೊಂಡು ಅಲ್ಲಿ ಸೆಟ್ಲ್ ಆಗ್ಬಿಡ್ತಾ ಇದ್ವಿ. ಅಲ್ಲಿಂದ ಈ ಕಡೆ ಬರೋಕ್ಕೆ ಬೇಜಾರಾಗ್ತಿತ್ತು ಅವಾಗ. ಈ 2 ತಿಂಗಳು ಅಲ್ಲೇ ಇರ್ಬೋದಾಗಿತ್ತು ನಾವು, ಬಟ್ ಅಲ್ಲಿ ಇರ್ತಾ ಇರಲಿಲ್ಲ, ಊರಿಗೆ ಬಂದ್ಬಿಡ್ತಾ ಇದ್ವಿ. ಇಲ್ಲಿಗೆ ಬರ್ತಾ ಇದ್ದೆ, ಎಲ್ಲ ಸೊಳ್ಳೆಪುರ ಅಂತ ಹೋಗ್ತಾ ಇದ್ದೆ. ದೊಡ್ಡ ಬಾಣಸೊಡಿ ಅಂತ ಇತ್ತು, ಅಲ್ಲಿ ನಮ್ಮ ಚಿಕ್ಕಪ್ಪವ್ರು. ಇಲ್ಲಾಂದ್ರೆ ಈ ಕಡೆ ಕೆಸ್ತೂರು ಬೊಮ್ಮನಹಳ್ಳಿ ಅಂತ ಇದೆ, ಅಲ್ಲಿ ಹೋಗ್ತಾ ಇದ್ವಿ. 2 ತಿಂಗಳು ಕೆಲಸ ಮಾಡ್ತಾ ಇದ್ವಿ ಅವ್ರು ಹೊಲದಲ್ಲೆಲ್ಲ ಕೆಲಸ ಮಾಡಿಬಿಟ್ಟು. ಮತ್ತೆ ಅವರು ಒಂದು ಬಟ್ಟೆ ಏನೋ ತಗೊಡೋರು ನಮಗೆ. ಆವಾಗ ವಾಪಸ್ಸು ಮತ್ತೆ ಇಲ್ಲಿ ಮಠಕ್ಕೆ SLC ಮುಗೀತು. ಸದ್ಯ ಮುಗೀತಪ್ಪ ಅಂತೇಳಿ ನಮ್ಮ ಅಣ್ಣನೂ ಅಲ್ಲೇ ಓದ್ತಾ ಇದ್ದೆ ಅವಾಗ. ಅವನು ಅಲ್ಲೇ ಕರ್ಕೊಂಬಂದು ಹಾಕ್ಬಿಟ್ಟಿದ್ರು. ಸೊ ನಮ್ಮ ಅಣ್ಣ ಹೊರಟೋದ. ಆಮೇಲೆ ನಾನಿರಲ್ಲ, ಇಲ್ಲಿ ಒಬ್ಬನೇ ಇರಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲಿ ಒಕ್ಕಲಿಗ ಸಂಘ ಇದೆ ಅಲ್ವಾ ನಿಮಗೆ, ಕೆ ರೋಡ್ ಅಲ್ಲ, ಅಲ್ಲಿ ಇದರಲ್ಲಿದೆ ಕೊಟ್ಟಿಗೆಪಾಳ್ಯದಲ್ಲಿ. ಅದೇ ಗೊತ್ತಾಯ್ತಾ, ಶ್ರೀಗಂಧ ಕಾವಲು. ಹೌದೌದು, ಅಲ್ಲಿ ಫಸ್ಟ್ PU ಸೇರ್ಕೊಂಡೆ. ಅದು ಕಾಲೇಜ್ ಇದೆಯಲ್ಲ? ಹೌದೌದು, ಅದು ಬೆಳಗ್ಗೆ ಹೊತ್ತು ಕಾಲೇಜು, ನೈಟ್ ಬಂದು ಅದ್ರ ಪಕ್ಕದಲ್ಲಿ ಒಂದು ಇದು ಮಾಡ್ತಾರಲ್ಲ ಏನದು ಉಪ್ಪು ಡಬ್ಬ ಫ್ಯಾಕ್ಟ್ರಿ ಇತ್ತು. ಸೊ ಅದನ್ನು ಮಿಷಿನಲ್ಲಿ ಬರ್ತಾ ಇರುತ್ತೆ, ಅದನ್ನು ಕಟ್ ಮಾಡಿ ಈಚೆ ಹಾಕಬೇಕು. ನೈಟಲ್ಲಿ ಫುಲ್ ನೈಟ್ ಕೆಲಸ ಮಾಡಬೇಕಾಗಿತ್ತು. ಆವಾಗ ನನಗೆ 650 ರೂಪಾಯಿ ಸಂಬಳ ಕೊಡೋರಲ್ಲಿ. ನೈಟ್ ಫುಲ್ ಕೆಲಸ ಮಾಡಿಕೊಂಡು ಅಲ್ಲೇ ಇದ್ದು ಬೆಳಗ್ಗೆ ಕಾಲೇಜ್ಗೆ ಹೋಗ್ತಾ ಇದ್ದೆ ನಾನು. ಅಲ್ಲಿಂದ ಆದಮೇಲೆ ಏನೋ ಬೇಜಾರಾಗೋಯ್ತು ಆ ಕೆಲಸ. ಆ ಸ್ಮೆಲ್ಲೆಲ್ಲ ಆಗ್ತಾರಲ್ಲ ಪ್ಲಾಸ್ಟಿಕ್ದು. ಒಂದು ದಿವಸ ಏನು ಮಾಡಿದೆ, ನಿದ್ದೆ ಮಾಡಿಬಿಟ್ಟಿದ್ದೆ. ಆ ಡಬ್ಬ ಎಲ್ಲ ಬಂದು ನನ್ನ ಮೇಲೆ ಫುಲ್ಲು ಫ್ಯಾಕ್ಟ್ರಿನೇ ತುಂಬೋಗಿತ್ತು. ಅವನು ಬಂದು ಕರೆದು ಎಲ್ಲ ಹೊಡೆದು ಮತ್ತು ಅದನ್ನು ಮತ್ತೆ ಕಟ್ ಮಾಡಿ ನನ್ನ ಸಂಬಳ ಎಲ್ಲ ಕಟ್ ಮಾಡಿ, ಬೇಡಪ್ಪ ನಿನ್ನ ಕೆಲಸಕ್ಕೆ ಅಂತ ಹೇಳ್ಬಿಟ್ರು. ಸೊ ಬೇಡಪ್ಪ ಆಯಿತು ಬೇಡ ಬಿಡು ಅಂತ ಹೇಳ್ಬಿಟ್ಟು ಮತ್ತೆ ಕೆಲಸ ಹುಡುಕ್ಬೇಕಲ್ವಾ. ಕೆಲಸ ಹುಡುಕಿ ಯಾರೋ ಒಬ್ಬರು ಈ ಜಯನಗರ್ 7 ಬ್ಲಾಕಲ್ಲಿ ನ್ಯಾಷನಲ್ ಕಾಲೇಜ್ ಇದೆ ಅಲ್ವಾ, ಕಲಾಕ್ಷೇತ್ರ ಇದೆಯಲ್ಲ, HN ಕಲಾಕ್ಷೇತ್ರ, ಅದು ಆಪೋಸಿಟ್ ಒಂದು ಕ್ಲಬ್ ಇತ್ತು, JP ಇನ್ಸ್ಟಿಟ್ಯೂಟ್ ಅಂತ. ಅವಾಗ ಹಳೆಯ ಕ್ಲಬ್ಬು, ಹಳೆಯ ಬಿಲ್ಡಿಂಗಲ್ಲಿ. ಅಲ್ಲಿ ಬಂದು ಕೆಲಸಕ್ಕೆ ಸೇರಿಸಿದ್ರು ನನ್ನ. ಏನಿಲ್ಲ ಅದು ಇದು ಸರ್ವಿಸ್ ಮಾಡೋದಕ್ಕೆ ಅದಕ್ಕೆ ಅಂತೇಳಿ. ಅಲ್ಲಿ ಪಟ್ ಅಂತ ನೋಡಿದ್ರೆ ಎಲ್ಲರೂ ಬರೋರು. ಈ ಸಿನಿಮಾದಲ್ಲಿ ಪ್ರೊಡ್ಯೂಸರ್ಗಳು ಎಲ್ಲ ಬರೋರು ಅಲ್ಲಿಗೆ. ಅವ್ರದ್ದೇ ಅಲ್ಲಿ ಒಂಥರ ಮೆಂಬರ್ಶಿಪ್ ಇದ್ದಿದ್ದು ಕ್ಲಬ್. BG ಮಂಜುನಾಥ್, BG ಜಗನ್ನಾಥ್ ಅಂತೆಲ್ಲ ಇದ್ರು, ಅವ್ರು ಬರೋರು. ಮತ್ತೆ ಹಳೆ ಈ ವಿಲನ್ಗಳೆಲ್ಲ ಬರೋರು ಅಲ್ಲಿ ಕಾರ್ಡ್ಸ್ ಆಡೋದಕ್ಕೆಲ್ಲ. ಸೊ ಅವಾಗ ಅವನ್ನೆಲ್ಲ ಪರಿಚಯ ಮಾಡ್ಕೊಂಡು, ಯಾರೋ ಹುಡುಗ ಇವನು ಇಷ್ಟೊಂದು ಸ್ಮಾರ್ಟಾಗಿ ಅಂದ್ರೆ ಸಖತ್ ಫಾಸ್ಟ್ ಆಗಿರ್ತಾ ಇದ್ದೆ ನಾನು ಅವಾಗ. ಆಮೇಲೆ ಕೆಲಸ ಪ್ರಮೋಷನ್ ಆಫೀಸ್ ಕೆಲ್ಸಕ್ಕೆ ಹಾಕೊಂಡ್ರು ಅಲ್ಲಿ. ಅಲ್ಲಿಂದ ನೈಟ್ ಮನೆಗೆ ಹೋಗ್ಬೇಕಲ್ಲ ಸರ್, ಈರುನ್ಪಳ್ಳಿಗೆ ಸೈಕಲ್ ಹೋಗ್ತಾ ಇದ್ದೆ ನಾನು. ಇಲ್ಲಿಂದ ಅಲ್ಲಿಗೆ ಸೈಕಲ್ ಹೋಗ್ತಾ ಇದ್ದೆ, ಫ್ರಮ್ ಜಯನಗರ್ ಟು ಅನ್ಪೂರ್ಣೇಶ್ವರ. ಇವತ್ತು ನಾನು ಕಾರಲ್ಲೇ ಹೋಗ್ಬೇಕು, ನಾನು ಹೋಗೋದೇ ಇಲ್ಲ. ಸ್ಕೂಟ್ರಲ್ಲೂ ಹೋಗಕ್ಕೆ ಭಯ ಆಗುತ್ತೆ ಇವಾಗ, ಹಂಗಾಗ್ಬಿಟ್ಟಿದೆ ನನಗೆ. ಎಲ್ಲಿ ಏನಾಗುತ್ತೆ ಅಂದ್ರೆ ಅಷ್ಟು ಫಾಸ್ಟಾಗಿ ಹೋಗುತ್ತೆ ವೆಹಿಕಲ್ಗಳು. ಆ ಥರ ಅಷ್ಟೊಂದು ಫ್ರೀ ಇತ್ತು ರೋಡು, ಖಾಲಿ ರೋಡು. ಈ ರಿಂಗ್ ರೋಡ್ ಅಲ್ಲ? ಹೌದೌದು, ಎಲ್ಲ ಖಾಲಿ. ರಿಂಗ್ ರೋಡ್ ಇರ್ಲಿಲ್ವಲ್ಲ ಸರ್ ಅವಾಗ. ಇವಾಗ ರಿಂಗ್ ರೋಡ್ ಬಂದಿರೋದು. ಅವಾಗ ಎಲ್ಲಿತ್ತು ರಿಂಗ್ ರೋಡ್? ನಾನು ಸೀದಾ ಮಾರ್ಕೆಟ್ ಒಳಗಡೆ ಹೊರಟೋಗ್ತಾ ಇದ್ದೆ. ಮಾಡಿ ರೋಡ್ ಸಿಂಗಲ್ ರೋಡ್ ಇತ್ತು ಅವಾಗ, ಮಾಡಿ ರೋಡ್. ಸುಮ್ನಳ್ಳಿ ಮೇಲೆ ಬಿಡೋದು. ಹೌದೌದು, ಸುಮ್ನಳ್ಳಿ ನುಗ್ಗಿ ಹಳ್ಳ ಹತ್ತಿ ಬಾರೆ ಹತ್ತಿ ಹೊರಟೋಗ್ತಾ ಇದ್ವಿ. ನಾನು 12:30 1 ಗಂಟೆಗೆಲ್ಲ ಮನೆಗೆ ಹೋಗ್ಬಿಡ್ತಾ ಇದ್ದೆ. ಮತ್ತೆ ಬೆಳಿಗ್ಗೆ ಕಾಲೇಜ್ಗೆ ಹೋಗ್ತಾ ಇದ್ದೆ, ಈವ್ನಿಂಗ್ ಇಲ್ಲೇ ಬರ್ತಾ ಇದ್ದೆ. ಸೊ ಅವಾಗ ಆದ್ಮೇಲೆ ನನಗೆ ಶಿವು ಅಂತ ರುದ್ರೇಗೌಡ್ರು ಮನೆ ಗೊತ್ತಾ ನನಗೆ? ರುದ್ರಯ್ಯ ಅಂತ, HN ಕಲಾಕ್ಷೇತ್ರ. ಹೌದೌದು, ಆ ಪುಟ್ಟ ಮನೆ. ಅಲ್ಲಿ ಅನ್ನಪೂರ್ಣೇಶ್ವರಿ ಅಂತ ಅವ್ರ ಅಮ್ಮ ಇದ್ರು, ಅನ್ನಪೂರ್ಣಮ್ಮ ಅಂತ ಅವ್ರ ಅನ್ನಪೂರ್ಣಮ್ಮ. ಹೌದೌದು, ತನುಜ ಮತ್ತೆ ಹರೀಶ್ ಅಂತ ಅವರು ಅಲ್ಲಿ. ನಾನು ಹೋಗೋದು ನೋಡಿ, ನೀನು ಹೋಗ್ಬೇಡ ಇಲ್ಲೇ ಇರು ಅಂತೇಳಿ ಅವ್ರ ಮನೇಲೇ ಊಟ ಹಾಕ್ತಾಯಿದ್ರು ನನಗೆ. ತುಂಬನೇ
ಬೇಜಾರಾಗೋಯ್ತು ಸರ್. ಅವಾಗಂತೂ ಅವ್ರ ಮನೆಗೆ ಇವಾಗಲೂ ನಾನು ಒಂಥರ ಚಿರುಋಣಿ. ಅವ್ರ ಮನೆ ಊಟ ಇರ್ಬೋದು, ಮತ್ತು ನೈಟು ಮಲ್ಕೊಳ್ಳೋಕೆ ಒಳ್ಳೆ ಜಾಗ ಕೊಡ್ತಾಯಿದ್ರು ಕಲಾಕ್ಷೇತ್ರದಲ್ಲಿ ಮಲಗ್ತಾ ಇದ್ವಿ ನಾವು. ಕಲಾಕ್ಷೇತ್ರದಲ್ಲಿ ಇಲ್ಲಿ ಕ್ಲಬ್ ಕ್ಲೋಸ್ ಆಗೋದು ಒಂದು 10 o'clock ಆಗುತ್ತೆ. ನಾವು ಏನ್ ಮಾಡ್ತಾ ಇದ್ವಿ, ನಾವು 3 ಜನ ಇದ್ವಿ. ಮಂಜು, ಬಸವರಾಜು ಅಂತ ಒಬ್ರಿದ್ರು, ಸದಾಶಿವ ಅಂತ ಒಬ್ರಿದ್ರು. ನಾವು 4 ಜನ ಒಂದು ಟೀಮಲ್ಲಿ 4 ಜನನೂ ಹೋಗಿ ಕಲಾಕ್ಷೇತ್ರದಲ್ಲಿ ಡ್ರಾಮಾ ನಡೀತಿರೋದು. ಯಾವಾಗಲೂ ಎವ್ರಿ ಟೈಮ್ ಡ್ರಾಮಾ ನಡೆಯೋದು. ಈ ಲೋಹಿತಾಶ್ವರ್ ಸರ್ ನಡೆಯೋದು, ಅವಾಗ ಶ್ರೀನಿವಾಸ್ ಪ್ರಭು ನಡೆಯೋದು, ಮತ್ತೆ ಗಿರಿಜಮ್ಮ ಅವ್ರದ್ದು ಡ್ರಾಮಾಗಳು ನಡೀತಾ ಇತ್ತು. ಮುಖ್ಯಮಂತ್ರಿ ಚಂದ್ರ ಸರ್ದು ಇರೋದು, ಮಾಸ್ಟರ್ ರಾಣಿ ಅವ್ರದ್ದು ಇರೋದು. ಅದಾದ್ಮೇಲೆ ಕಾಮಿಡಿ ಮಾಡ್ತಾರೆ ತುಂಬಾ. ಅದು ಸರ್ ದೇಶಪಾಂಡೆ ಡ್ರಾಮಾಗಳಂತೂ ಹೌಸ್ಫುಲ್ ಆಗೋದಲ್ಲಿ. ಆಲ್ ದ ಬೆಸ್ಟ್ ಅವಾಗೆಲ್ಲ ತುಂಬಾನೇ ಓಡೋದು. ಅವಾಗ ನಾವು ಮುಂದೆ ಹೋಗಿ ಕುತ್ಕೊಂಡ್ಬಿಡ್ತಾ ಇದ್ವಿ. ಮುಂದೆ ಹೋಗಿ ಕುತ್ಕೊಬೇಕಾದ್ರೆ ಕೆಲವೊಂದಂತೂ ಇನ್ನೂ ಕಾಮಿಡಿ. ಈ ಡ್ರಾಮಾ ಸ್ಟಾರ್ಟಿಂಗ್ ಮಾಡ್ತಾರಲ್ಲ, ಅವಾಗ ಜನ ಬರಲ್ಲ, ನಾವೇ ಅವಾಗ ಇವರು ಪ್ರೇಕ್ಷಕರು ನಾವೇ. ಹೆಂಗಿತ್ರಿ ಡ್ರಾಮಾ? ಸೂಪರ್ ಆಗಿದ್ದು ಸರ್ ಅನ್ನೋದು. ಅವ್ರು ಎದ್ದೇಳಿಂದ ಹೋದ್ರೆ ಸಾಕಲ್ಲ, ಅಲ್ಲೋಗಿ ಮಲ್ಕೋಬೇಕಲ್ಲ ನಾವು ಸ್ಟೇಜ್ ಮೇಲೆ. ಸ್ಟೇಜ್ ಬಿಡಿ, ನಿಮ್ಮ ಬೆಡ್ರೂಮ್ ಅದು. ನಮ್ಮ ಬೆಡ್ರೂಮೇ ಸ್ಟೇಜ್ ಆಗಿತ್ತು ಅವಾಗ. ಆ ಥರ ಎಲ್ಲ ಅವಾಗ ಡ್ರಾಮಾ ನಮಗೆ ಇದು ಬಂತು ಸ್ವಲ್ಪ. ಡ್ರಾಮಾ ಅಂದರೆ ಹಿಂಗಿರುತ್ತೆ ಹಂಗಿರುತ್ತೆ. ಅವಾಗ ನೀನಾಸಮೂರೆಲ್ಲ ಬರೋರು ಅಲ್ಲಿ ನಾಟಕ ಆಗುತ್ತೆ. ಸೊ ಅವಾಗ ನಾವು ಊಟ ಬಡ್ಸಕ್ಕೆ ಹೋಗ್ತಾ ಇದ್ವಿ ಅವ್ರಿಗೆಲ್ಲ. ಅದರಲ್ಲಿ ತುಂಬ ಜನ ಫ್ರೆಂಡ್ ಇದ್ದಾರೆ ನೀನಾಸಮಲ್ಲಿ. ಅವಾಗಲೇ ಪರಿಚಯ ಮಾಡ್ಕೊಂಡಿದ್ವಿ. ಅವಾಗ ಎಷ್ಟು ಅಲ್ಲೇ ಬರೋರು ಪ್ರಾಕ್ಟೀಸ್ ಮಾಡೋಕ್ಕೆಲ್ಲ. ಹಿಂದೆಗಡೆ ಬ್ಯಾಕ್ ಸ್ಟೇಜಲ್ಲಿ ಇದ್ರಲ್ಲ, ಓಪನ್ ಏರ್ ಇದ್ರಲ್ಲೆಲ್ಲ ಬರ್ತಾ ಇದ್ರು ಅವಾಗೆಲ್ಲ. ನಮ್ಗೆ ಮೇಯ್ನ್ ಅವಾಗ ಹೀರೋ ಅಂತ ನಮಗೆ ಕಾಣಿಸಿದ್ದು ಅಂದರೆ ನಮ್ಮ ರಾಜೇಶ್ ನಟರಂದು. ಅದ್ಭುತವಾಗಿದ್ರು ಸರ್. ಅವ್ರು ನೋಡಕ್ಕೆ ನಮ್ಗೆ ಖುಷಿ. ಪುಟ್ಟಿ ಹೊಗೆ ಬೆಂಕಿ ಜೀವ ಕುರಿ ಎತ್ಕೊಬಿಡ್ತದೆ. ಹೆಂಗಸರು ನೀರು ಕುಡಿತಾರೆ, ಗಂಡಸರು ಬೀರ್ ಕುಡಿತಾರೆ. ರಾಜೇಶ್ ನಟರಂಗು ಮತ್ತೆ ಮೋಹನ್ ಅವರಿಬ್ರು ಕ್ಲೋಸ್ ಫ್ರೆಂಡ್ಸ್. ಅವರು ಅಲ್ಲಿ ಬರೋರು. ಅಲ್ಲಿ ಬರ್ಬೇಕಾದ್ರೆ ಕ್ರಿಕೆಟ್ ಆಡೋರು. ನಾನು ಜಾಸ್ತಿ ಶೋಯಬ್ ಅಖ್ತರ್ ಥರ ಬೌಲಿಂಗ್ ಮಾಡ್ತಾ ಇದ್ದೆ. ಅವ್ರಿಗೆ ನನ್ನ ಜೊತೆನೇ ಆಟ ಆಡ್ತಾ ಇದ್ರು ಅವಾಗ. ಬಾರ ಬೌಲಿಂಗ್ ಮಾಡಲೇ ಅನ್ನೋರು. ಅವು ಡ್ರಾಮಾ ಪ್ರಾಕ್ಟೀಸಿಗೆ ಬಂದ್ರು ನಾವು ಕ್ರಿಕೆಟ್ ಆಡ್ತಾ ಇದ್ರು ಅಲ್ಲಿ. ಸೊ ನೀವು ಯಾರು ಬೌಲಿಂಗ್ ಮಾಡೋ ತೆಗೆದು ಎಸಿತಾ ಇದ್ದೆ. ಶಿವು ಅಂತ ಒಬ್ರು ಇವಾಗಲೂ ಇದ್ರ ಪ್ರೊಡಕ್ಷನ್ ಮ್ಯಾನೇಜರ್. ಅವರು ತುಂಬ ಸೀನಿಯರ್ ಪ್ರೊಡಕ್ಷನ್ ಮ್ಯಾನೇಜರು. ಮತ್ತು ಯಾವ್ದು ಮಾಡ್ತಾಯಿದ್ರು, ತುಳಸಿ ಅಂತೆಲ್ಲ ಸೀರಿಯಲ್ ಮಾಡ್ತಾಯಿದ್ರು ಅವಾಗ. ಇವಾಗ ಇದೆಲ್ಲ ಮಾಡ್ತಾರೆ, ಶೋಸ್ ಎಲ್ಲ ಮಾಡ್ತಾಯಿದ್ರು. ಅವರು ನನಗೆ ಪರಿಚಯ ಬ್ರದರ್ ಥರ ಒಂಥರ ಅವರು ಇಲ್ಲೇನು ಮಾಡ್ತೀಯಾ, ಬಾ ಒಂದು ಸ್ವಲ್ಪ ಕೆಲಸ ಮಾಡು. ಪದ್ಮಾವಸಂತಿ ಅವ್ರಿಗೆ ಕಾರ್ ಇದೆ, ಹೊಸ್ದಾಗಿ ಕಾರ್ ತೊಗೊಂಡಿದ್ದಾರೆ, ನೀನು ಸುಮ್ಮನೆ ಬಾ, ಒಂದು ಕಿಟ್ ಬ್ಯಾಗ್ ಇಟ್ಕೋ, ಒಳ್ಳೆ ಸಂಬಳ ಕೊಡಿಸ್ತೀನಿ, ಡೈಲಿ ಒಂದು ಅಮೌಂಟ್ ಕೊಡಿಸ್ತೀನಿ ಅಂತ ಹೇಳಿದ್ರು ಅವರು. ಸೊ ಅವಾಗ ಶೂಟಿಂಗ್ ನೋಡಬೇಕು ಅಂತಲೇ ನಮ್ಗೊಂದು ಆಸೆ ಅಲ್ವಾ ಅವಾಗ. ಸೊ ಅವಾಗ ಪದ್ಮಾವಸಂತಿ ಅವ್ರ ಕಾರ್ನ ಡ್ರೈವ್ ಮಾಡಿಕೊಂಡು, ಅದು ಸ್ಯಾಂಟ್ರೋ ಹೊಸದು. ನಂಗೆ ಡ್ರೈವಿಂಗೇ ಬರಲ್ಲ. ಹಂಗೆ ತೊಗೊಂಡೋದೆ. ಅವ್ರಿಗೆ ಇವಾಗ ಹೇಳಿದ್ರು ಶಾಕ್ ಆಗಿ ಹೋಗ್ತಿರೋರು. ಹೆಂಗೋ ತಗೊಂಡು ಅಂದರೆ ಸುಮ್ಮನೆ ಅವಾಗ ಯಾವುದೋ ಟೆಂಪೋ ಓಡಿಸ್ತಾ ಇದ್ದೆ ಸ್ವಲ್ಪ. ಅವಾಗ ಐಡಿಯಾ ಇತ್ತು. ಅವಾಗ ಕಾರ್ನ ತೊಗೊಂಡೋಗಿ ಲೊಕೇಶನ್ಗೆ ಹೋಗಿ ಅವ್ರಿಗೆ ಸುಮ್ಮನೆ ಒಂದು ಮೇಕಪ್ ಥರ ಇಟ್ಕೊಂಡು ಹಿಂಗೆ ಟಚಪ್ ಬಾಯ್ ಥರ ನಿಂತ್ಕೊತಾ ಇದ್ದೆ. ಅವಾಗ ಈ ಗೊತ್ತಲ್ಲ, ಈ ಹೆಂಗಸ್ರುಗಳು ಈ ಸೀರಿಯಲ್ಸಲ್ಲಿ ಇರ್ತಾರೆ. ಯಾರೋ ಹೊಸ ಹುಡುಗ ಇವನು, ಬಂದ್ಬಿಡೋ ನಮ್ಮ ಜೊತೆ ಬಂದ್ಬಿಡೋ ಅಂತ ಅವ್ರವ್ರೆ ಗಲಾಟೆ. ಅಂದರೆ ಅವ್ರಿಗೆ ಒಬ್ಬ ಹುಡುಗ ಬೇಕಾಗ್ತದೆ 100%. ಒಬ್ಬ ನಂಬಿಕೆ ಹುಡುಗ ಒಂದು ಆರ್ಟಿಸ್ಟಿಗೆ ಬೇಕಾಗ್ತದೆ. ಯಾಕಂದ್ರೆ ಜೊತೆಲಿ ಇರ್ತಾರೆ, ಆರಾಮಾಗಿ ಜೊತೆಲೆ ಓಡಾಡ್ತಾನೆ ಅಂತ. ಆ ಥರ ಒಳ್ಳೆ ಪೇಮೆಂಟ್ ಕೊಡ್ತಾರೆ ಅವಾಗ. ಡೈಲಿ ಅವ್ರ ಕೈಲೇ ಕೊಡಿಸ್ತಾ ಇದ್ರು. ಸೊ ಅವಾಗ ನಾನೇನ್ ಮಾಡಿದೆ, ಎಲ್ಲೂ ಹೋಗೋದು ಬೇಡಪ್ಪ, ಸುಮ್ಮನೆರಪ್ಪ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಅರೆ ಇದೇನ್ ಈಗ ಅನ್ಬಿಟ್ರಿ, ನಾನ್ ನಿಮ್ಮ ಅಸಿಸ್ಟೆಂಟ್, ನೀವು ನನ್ ಕ್ಯೂಸಿ ಅಂದ್ರೆ ಕ್ವಾಲಿಟಿ ಚೆಕ್ಕರ್. ಅದಕ್ಕಿಂತ ಮುಂಚೆ ಹೇಳ್ತೀನಿ ಒಂದು ಇನ್ಸಿಡೆಂಟ್. ನಾನು ಮನೆ ಬಿಟ್ಟು ಬಂದ್ಬಿಟ್ಟಿದ್ದೆ ಯಾವುದೋ ಒಂದು ವಿಚಾರಕ್ಕೆ. ಇಲ್ಲೇ ಅನ್ನಪೂರ್ಣೇಶ್ವರ ನಗರದಿಂದ ನಡ್ಕೊಂಡು ಹೌಸಿಂಗ್ ಬೋರ್ಡ್ಗೆ ಬಂದಿದ್ದೆ. ಹೌಸಿಂಗ್ ಬೋರ್ಡ್ಗೆ ಬಂದಾಗ ಹೌಸಿಂಗ್ ಬೋರ್ಡಲ್ಲಿ ಒಂದು ಪವಿತ್ರ ವಾಟರ್ ಸಪ್ಲೈ ಅಂತ ಇದೆ. ಅವರು ಓನರ್ ನನ್ನ ಇಟ್ಕೊಂಡು, ಇಲ್ಲ ನೀನು ಎಲ್ಲೂ ಹೋಗ್ಬೇಡ, ಬಾ ನಿಮ್ಮ ಮನೆ ಆಮೇಲೆ ನೋಡೋಣ, ಅಮ್ಮ ಎಲ್ಲ ಕೂಲ್ ಆದ್ಮೇಲೆ ಕರ್ಕೊಂಡೋಗಿ ಬಿಡ್ತೀನಿ ಅಂದ್ಬಿಟ್ಟು ಕೆಲ್ಸಕ್ಕೆ ಸೇರಿಸ್ಬಿಟ್ರು ಅಲ್ಲೇ ಅವರು ವಾಟರ್ ಸಪ್ಲೈನಲ್ಲೇ. ಆ ವಾಟರ್ ಸಪ್ಲೈ ಗಾಡಿ ಹೋಗಿದ್ದು ಶೂಟಿಂಗೇನೆ. ಅದು ಯಾರೇ ನಿನ್ನ ಚೆಲ್ವೆ ಫುಲ್ಲು ನಾರಾಯಣ ನೇತ್ರಾಲಯ ಅಂತಿದೆಯಲ್ಲ, ಹೌದು, ಎಲ್ಲೇ ಇಸ್ಕಾನ್ ಪಕ್ಕ, ಅಲ್ಲಿ ಫುಲ್ ಶೂಟಿಂಗ್ ಅಲ್ಲೇ. ಅದೇ ಭುಜಂಗ್ ಶೆಟ್ಟರ್ ಆಸ್ಪತ್ರೆ. ಹೌದೌದು, ಅಲ್ಲಿ ಫುಲ್ ಶೂಟಿಂಗ್ ಅಲ್ಲೇ ಮಾಡಿದ್ವು. ಆ ವಾಟರ್ ಹಿಂಗೆ ಇಟ್ಕೊಳ್ಳೋದು, ರವಿಚಂದ್ರನ್ ಸರ್ ಬರೋದು, ಜಗ್ಗೇಶ್ ಅವರು ಎಲ್ಲ ಶೂಟಿಂಗ್ ಎಲ್ಲ ಅಲ್ಲೇ ನಡೀತಾ ಇದ್ದಿದ್ದು ಅವಾಗ. ಚಿಂತೆ ಯಾಕೆ ಮಾಡುತ್ತೀಯೋ ಗೆಳೆಯ, ಬೇಡಯ್ಯ ಲವ್ವೇ ಹೀಗಯ್ಯ. ಅವಾಗ ಪ್ರೊಡಕ್ಷನ್ ಮ್ಯಾನೇಜರ್ ಬಂದು ನಮ್ಮ ಇವರು ರಾಕ್ಲಿನ್ ಸುಧಾಕರ್ ಅವರು. ಅವ್ರು ಕಂಡ್ರೆ ಸೆಟ್ಟಲ್ ಅಂತೂ ಭಯಂಕರ ಡಾನ್ ಇದ್ದಂಗ ಅವರು ಸೆಟ್ಟಲ್ಲಿ. ಟೆರರ್ ಅವರು. ಅಲ್ಲಿ ಎಲ್ಲರೂ ಎದ್ರುಕೊಂತ ಇದ್ರು. ರಾಕ್ಲಿನ್ ನೋಡಿದ್ರೆ ಅನ್ನೋರು ಅಷ್ಟೇ. ಒಂದು ಸೌಂಡ್ ಬಂತು ಅಂದ್ರೆ ಗಡ 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 ನಡ್ಕೋಗೋರು. ಆ ರಾಕ್ಲಿನ್ ಆ ತರ ಇದ್ರು ಅವ್ರು, ರಾಕ್ಲಿನ್ ಸುಧಾಕರ್ ಅಂತ. ಸೊ ನಮ್ಗೆ ಅವಾಗ ಫಸ್ಟ್ ಫ್ಯಾನ್ ಆಗಿದ್ದೆ ಈ ರಾಕ್ಲೈನ್ ಸರ್ ನೋಡಿ. ಎಲ್ಲೋ ಕಾರ್ ಜೆನ್ನಲ್ಲಿ ಬರೋರು ಅವಾಗ. ಎಲ್ಲೋ ಕಾರ್ ಜೆನ್ ಇತ್ತು ಅವ್ರದ್ದು ಅವಾಗ. ಎಲ್ಲೋ ಕಾರ್ ಅವ್ರು ಒಬ್ರದೇ ಇದ್ದಿದ್ದು. ಸಕ್ಕತ್ತಾಗಿ ಬರ್ತಾ ಇದ್ರು ಅವರು. ಈ ಕಾರ್ ಹೆಂಗಾದ್ರೂ ಮಾಡೋ ಒಂದ್ ದಿವಸ ಹೋಗ್ಬೇಕಲ್ಲ ಹಂಗೆ ಹಿಂಗೆ ಅಂತ. ಒಂದ್ಸಲ ಏನ್ ಮಾಡ್ರು, ರಾಕ್ಲೈನ್ ಇದನ್ನೊಂಚೂರು ಮುಂದೆ ಹಾಕೋ ಬಾರೋ ಅಂದ್ರು.
ನಂಗೆ ಡ್ರೈವಿಂಗ್ ಬರಲ್ಲ, ಏನಿಲ್ಲ. ಯಾರೋ ಒಬ್ರು ಹೇಳ್ಕೊಟ್ಟಿದ್ರು ಕ್ಲಚ್ ಹಿಂಗೆ ಅದುಮಿ ಮುಂದೆ ಹೋಗುತ್ತೆ ಅಂತ. ಚೂರು ಹಿಂಗೆ ಅದುಮ್ದೆ ಮುಂದೆ ಹೊಟ್ಟೋಯ್ತು. ಸ್ಟಾಪ್ ಮಾಡ್ಬಿಟ್ಟು ನಿಲ್ಲಿಸ್ಬಿಟ್ಟೆ. ಸ್ಟಾರ್ಟ್ ಮಾಡಿದೆ, ಮುಂದೆ ನಿಲ್ಲಿಸ್ತಲ್ಲ ನೀನು, ಪರವಾಗಿಲ್ಲ ಕಣ ನೀನು ಅಂದರು. ಅವ್ರಿಗೇನಾದ್ರೂ ಗೊತ್ತಿಲ್ಲ ಅಂದರೆ ತಲೆ ಮೇಲೆ ಬಿಟ್ಟರು ಅವತ್ತೇ ನನಗೆ, ರಾಕ್ಲೈನ್ ಸುಧಾಕರ್ ಅವರು. ಸೊ ಆ ಥರ ಆದಮೇಲೆ ಅದೇ ಗಾಡಿ ನಮ್ಮದು ಇದಕ್ಕೆ ಹೋಯ್ತು, ಎಲ್ಲಿಗೆ, ಕುರ್ಬನ್ ರಾಣಿ. ವಾರೆ ವಾರೆ ಅಂತ ಒಂದು ಸಾಂಗ್ ಬರುತ್ತೆ. ರೈನ್ ಎಫೆಕ್ಟ್ ಸೀನಲ್ಲ, ನಗ್ಮಾ ಅವರು ಅಸಿಸ್ಟೆಂಟು ನನಗೆ ಪರಿಚಯ ಆದರು. ಅವಾಗ ಅವ್ರು ಕೇಳಿದ್ರು, ಬಂದ್ಬಿಡು ನಮ್ಮ ಮೇಡಮ್ ಜೊತೆ ಹೊಟ್ಟೋಗೋಣ ಬಾಂಬೆಗೆ ಅಂತ. ಅವರು ಅಲ್ಲಿ ಮೋಹನ್ ಸರ್ ಎಲ್ಲ ಇದ್ರು, ಅವ್ರು ಶೂಟಿಂಗಲ್ಲಿ ಶಿವರಾಜ್ ಕುಮಾರ್, ಮೋಹನ್ ಸರ್, ಮೋಹನ್ ಸರ್ ಆಕ್ಟ್ ಮಾಡಿದ್ದಾರೆ. ಹೌದೌದು, ಮಾಡಿದ್ದಾರೆ. ಅಲ್ಲಿ ರಘುವೀರ್ ಎಸ್ಟೇಟ್ ಅಲ್ಲಿ ಶೂಟಿಂಗ್ ಅದು. ಅವಾಗ ಅವ್ನು ಕರೆದ, ಬಂದ್ಬಿಡು ನನ್ನ ಜೊತೆ, ಒಳ್ಳೆ ಪೇಮೆಂಟ್ ಕೊಡಿಸ್ತೀನಿ ಅಂತ. ನಮ್ಗೆ ಹಿಂದಿ ಬರ್ತಾ ಇರಲ್ಲ ಅವಾಗೆಲ್ಲ. ಸೊ ಅಲ್ಲಿಗೆ ಕ್ಲೋಸ್ ಆಗೋಯ್ತು ಆ ಮ್ಯಾಟ್ರು. ಅದಾದ್ಮೇಲೆ ಇಲ್ಲಿ ನಮ್ಮ ಶಿವ ಅಂತ ಹೇಳಿದ್ನಲ್ಲ, ಪದ್ಮವಸಂತಿಯವ್ರದ್ದು ಶೂಟಿಂಗು ಕಾರ್ ಬಂದು ಒಂದು ಮನೆಗೆ ಹೋಯ್ತು. ಯಾವ ಮನೆ ಅಂದರೆ ಸ್ಟೋನ್ ಮೇಡೋ ಹೌಸ್ ಅಂತ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ ಅದು. ಇಲ್ಲಾಂದ್ರೆ ಒಂದು 500 ಸಿನಿಮಾ ಶೂಟಿಂಗ್ ಮಾಡಿದ್ದಾರೆ. ಹಾಂ, ಖಂಡಿತ. ಏನಾದ ಹೆಸರು? ಸ್ಟೋನ್ ಮೇಡೋ ಹೌಸ್ ಅಂತ. ಎಲ್ಲಿದೆ ಅದು ಬಂದು ಹೆಸರುಘಟ್ಟದಲ್ಲಿತ್ತು. ಒಂದೇ ಮನೆ ಇದ್ದಿದ್ದು. ಬೆಂಗಳೂರಿಗೆ ಆಗಿನ ಕಾಲಕ್ಕೆ ನಂಬರ್ 1 ಹೌಸ್. ಆಗಿನ ಕಾಲಕ್ಕೆ ಯಾವಾಗ ಹೇಳ್ತಿರೋದು, 80 ಮೇಲ್ ಕಟ್ಟಿರೋದು, 48 lakhs ಕಟ್ಟಿದ್ರು ಅವಾಗ ಕಲ್ಲಲ್ಲಿ. ಅಲ್ಲಲ್ಲ, ನಿಮ್ಗೆ ಯಾವ ಸಿನಿಮಾ ಅಂತ ಹೇಳ್ತೀನಿ, ಪುಟ್ನಂಜ ನೋಡಿದಿರಾ? ಹೌದು. ಪುಟ್ನಂಜದಲ್ಲಿ ಹೀರೋಯಿನ್ ಮನೆ ಬರುತ್ತೆ ನೋಡಿ, ದೊಡ್ಡದು ಶ್ರೀಮಂತರ ಬಂಗ್ಲೆ, ಅದೇ ಮನೆ. ಮತ್ತೆ ಅಮೃತವರ್ಷಿಣಿ ಅದರಲ್ಲಿ ಬರುತ್ತಲ್ಲ, ಆ ಮುಂದ್ಗಡೆ ಒಂಥರ ಅದೇ ಮನೆ. ಈಗ ತಾನೇ ಬಂದಿದೀವಿ, ಮತ್ತೆ ಎಲ್ಲಿಗೆ ಮಮ್ಮಿ? ನಾನು ಹೇಳ್ತೀನಿ ಹೇಳಮ್ಮ. ಅದು ಅನುರಾಧ ನಾಗೇಂದ್ರ ಅಂತ ನಮ್ಮ ಮೇಡಮ್ ಅವ್ರದ್ದು. ಓಕೆ. ಸೊ ಅಲ್ಲಿ ನನಗೆ ಈ ಊರ್ ಮನೆಗೆ ಹೋಗ್ತಾ ಇದ್ನಲ್ವಾ, ಅಲ್ಲಿ ಶೂಟಿಂಗ್ ಅಲ್ಲಿ ಹೋಗ್ತಾ ಇದ್ದೆ ನಾನು ಅವಾಗ. ಪದ್ಮಾವಸಂತಿ ಅವ್ರ ಮನೆಯಿಂದ ಆ ಮನೆಗೆ ಹೋಗ್ತಾ ಇದ್ದೆ ಶೂಟಿಂಗಿಗೆ. ನನಗೆ ಡ್ರೈವಿಂಗ್ ಬರುತ್ತೆ ಅಂತ ಅವ್ರೇನ್ ಮಾಡಿದ್ರು, ಪಾ ನೀನು ನಮ್ಮ ಮನೆಗೆ ಬಂದ್ಬಿಡು, 5,000 ಸಂಬಳ ಕೊಡ್ತೀನಿ ಅಂದರು. 5,000 ಆಗಿನ ಕಾಲಕ್ಕೆ ದೊಡ್ಡ ಅಮೌಂಟ್. ಒಬ್ಬ ಎಕ್ಸ್ಪೀರಿಯನ್ಸ್ ಡ್ರೈವರ್ಗೆ ಕೊಡೋ ಸಂಬಳ ಅದು. ನಮ್ಮ ಮನೆಗೆ ಬಂದ್ಬಿಡು, ನನ್ಗೆ ಏನು ಬೇಡ, ನನ್ನ ಮಗನ್ ನೋಡ್ಕೊ, ನಾವಿರಲ್ಲ ಫಾರಿನ್ ಹೊಟ್ಟೋಗ್ತೀವಿ ಅವಾಗ, ನನ್ನ ಮಗನ್ ನೋಡ್ಕೊ ಅಂತ ಅಷ್ಟೇ. ನಾನೇನು ಮಾಡಿದೆ, ಡ್ರೈವಿಂಗ್ ಬರುತ್ತೆ ಅಂತೆಲ್ಲ ಸೇರ್ಕೊಂಡ್ಬಿಟ್ಟೆ, ಎಲ್ಲ ಆಯಿತು. ನಾಳೆ ಕಾರ್ ಬರುತ್ತೆ, ಮೇಡಮ್ಗೆ ಏನೋ ಒಂದು ಸುಳ್ಳು ಹೇಳ್ಬಿಟ್ಟು ಬಂದ್ಬಿಡು ಅಂತ ಹೇಳಿದ್ರು. ಅವ್ರಿಗೆಲ್ಲ ಶಿವ ಪರಿಚಯ ಇದ್ರು ಅವ್ರು ಹೇಳ್ಬಿಟ್ಟು ಕಳಿಸ್ಬಿಟ್ರು, ಒಟ್ಟಾಗು ಪರವಾಗಿಲ್ಲ ಅಂತ. ನಾನು ದೊಡ್ಡ ಮನೆ, ಆ ಒಳಗಡೆ ಹೋದ್ರೆ ಸರ್ ಒಂದು ಸ್ವರ್ಗ ಓಪನ್ ಆಗುತ್ತೆ. ನಿಮ್ಗೆ ಹಾಲಿವುಡ್ ಸಿನಿಮಾ ರೇಂಜಲ್ಲಿ ಇರ್ತದೆ. ಆ ಸ್ಟೋನ್ ಮೇಡೋ ಹೌಸ್ ಮತ್ತು ಸ್ಟೋನ್ದು ರಾಕ್ ಗಾರ್ಡನ್ ಅಂತೆಲ್ಲ ಕಟ್ಟಿದ್ರು ಅವಾಗ. ಸಕ್ಕತ್ತಾಗಿತ್ತು ಮನೆ ಮಾತ್ರ ಅದು. ಒಳಗಡೆ ಹೋದೆ, ಏನು ನನ್ನನ್ನು ವೆಲ್ಕಮ್ ಮಾಡ್ಕೊತಾರೆ ರೀತಿ ನೋಡ್ಬೇಕು ಅವರು. ಬಾ 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 ಇವನೇ ಇನ್ಮೇಲಿಂದ ನನ್ನ ಮಗನ ಇನ್ಚಾರ್ಜ್ ನೋಡ್ಕೊಳ್ಳೋದು, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ. ನಾಳೆ ಕಾರ್ ಬರುತ್ತೆ, ಟಾಟಾ ಸಫಾರಿ, ಹೊಸ ಶೋರೂಮ್ ಗಾಡಿ ನಾಳೆ ಬರುತ್ತೆ. ನಾಳೆ ಬೆಳಗ್ಗೆ ಬಂದು ನೀನು ನಾಳೆಯಿಂದ ಹೋಗ್ರಿ ನೀವಿಬ್ರು ಸ್ಕೂಲ್ಗೆ. ಅವ್ರದ್ದು ಬಂದು ಸೆಂಟ್ ಜೋಸೆಫ್ ಕಾಲೇಜು, ಸೆಂಟ್ ಜೋಸೆಫ್ ಸ್ಕೂಲು ಎಲ್ಲಿ, ಬ್ರಿಗೇಡ್ ರೋಡಲ್ಲಿ. ಸೊ ಅವಾಗೇನಾಯ್ತು, ಕಾರ್ ಬಂತು, ಬನ್ನಿ ಪ್ರಕಾಶ್ ಅವರೇ ಟೆಸ್ಟ್ ಡ್ರೈವ್ ಮಾಡಿ ಅಂತ ಹೇಳಿದ್ರು. ನೋಡಿ ಹೆಂಗಿದೆ, ನಿಮ್ಗೆ ಹೆಂಗೆ ಅನ್ಸುತ್ತೆ ನೋಡಿ ಅಂತ ಹೇಳಿದ್ರು. ಅವಾಗ ನಾನು ಹೋಗಿದ್ನಲ್ಲ, ನಾನು ಹೋದೆ, ವಾಪಸ್ ಬಂದೆ, 2 ಸಲ ಬಂದೆ. ಇಲ್ಲ ಮೇಡಮ್ ಚೆನ್ನಾಗಿಲ್ಲ ಗಾಡಿ ಇದು ಅಂತಂದೆ. ಅವರು ಪ್ರೇರಣಾ ಮೋಟಾರ್ಸಿಂದ ಮ್ಯಾನೇಜರ್ನೆಲ್ಲ ಕರ್ಸ್ಬಿಟ್ರು ಫೋನ್ ಮಾಡಿ, ಬರಪ್ಪ ಇಲ್ಲೇನೋ ಗಾಡಿ ಸರಿ ಇಲ್ಲ ಅಂತ ನಮ್ಮ ಇವ್ರು ಹೇಳಿದ್ದಾರೆ, ಹೊಸ ಚಾಲಕರು ಬಂದಿದ್ದಾರೆ, ಬನ್ನಿ ಬೇಗ ಬನ್ನಿ. ಏನು ಅವ್ನು ಫುಲ್ಲು ಈ ಇದು ಬರುತ್ತಲ್ಲ ಟೋಯಿಂಗ್ ವ್ಯಾನು, ಅದೆಲ್ಲ ಎತ್ಕೊಂಡ್ಬಂದ್ಬಿಟ್ರು ಹೊಸ ಗಾಡಿಗೆ. ಏನಾಯ್ತು ಮೇಡಮ್ ಏನಾಯ್ತು ನೋಡಿ, ಅವ್ರು ಹೇಳ್ತಾ ಇದ್ದಾರೆ ಸರಿ ಇಲ್ವಂತೆ ಗಾಡಿ ಅಂತ ಹೇಳಿದ್ರು. ಬನ್ನಿ ಸರ್ ಓಡಿಸಿ ಅಂತ ಹೇಳಿದ್ರು. ಹಂಗೆ ಹೋದೆ, ವಾಪಸ್ ಬಂದೆ. ಓಡಿಸಿದ್ರೆ ವಾಪಸ್ ಬಂದ್ವಿ. ಮೇಡಮ್ ಅವ್ರು ಡ್ರೈವಿಂಗ್ ಬರಲ್ಲ, 2nd 3rd ಅಲ್ಲಿ ಓಡಿಸ್ತಾ ಇದ್ದಾರೆ ಅಂದ್ರು. ಅವನು ಆ ಮೇಡಮ್ ಹೆಂಗೆ ಆಗಿರ್ಬೇಡ ಅವಾಗ, ನನ್ನ ಮರ್ಯಾದೆ ಹೋಯ್ತು, ನನ್ನ ಇದು ಹೋಯ್ತು. ಪೂಟ್ ಅಂತ ಹೇಳ್ಬಿಟ್ಟು 1,000 ರೂಪಾಯಿ ಇಳಿಸ್ಬಿಟ್ರು ಸಂಬಳನ. 5,000 ಇಲ್ಲ, 1,000 ರೂಪಾಯಿ ಇಳಿಸ್ಬಿಟ್ರು. ತೆಗ್ದಾಕ್ಲಿಲ್ಲ. ನನಗೆ ನೀನ್ ಬೇಕು, ನನ್ನ ಮಗನ್ಗೆ ಇಷ್ಟ ಆಗಿದೆಯಾ, ನೀನ್ ಬೇಕಷ್ಟೇ. ನನ್ನ ಮಗನ್ ನೀನ್ ಇಷ್ಟ ಆಗಿದೆ, ಅವ್ನ ಮಗ ನನ್ಗೆ ಫ್ರೆಂಡ್ ಆಗ್ಬಿಟ್ಟಿದೆ ಅಷ್ಟರಲ್ಲಿ, ಚಿಕ್ಕ ಹುಡುಗ ಇನ್ನೂ ಅವಾಗ. ಸೊ ಏನ್ ಮಾಡಿದ್ರು ಅಂದ್ರೆ, ಆಯ್ತು ಅಂದ್ಬಿಟ್ಟು ನನ್ಗೆ ಹೆಂಗೆ ಡ್ರೈವಿಂಗ್ ಹೇಳ್ಕೊಟ್ಟಿದ್ರೆ ಅಂತ ಹೇಳಿದ್ರೆ, ಹೊಡೆದು ಹೇಳ್ಕೊಟ್ಟಿದ್ರೆ ಮೇಡಮ್. ಈ ಹೊರಗುಂಟೆ ಬೆಳೆದೆಲ್ಲ ಇಳಿಸಿ ಹೊಡೆದು ಬ್ರೇಕ್ ಹಾಕು ಅಂತ ಹೇಳ್ತಿದ್ರು. ನಾನು ಮೇನ್ ರೋಡಲ್ಲಿ ಬ್ರೇಕ್ ಹಾಕ್ಬಿಟ್ಟು ನಾನು ಹೋಗ್ತೀನಿ, ನಾನು ಹಿಂಗ್ ಬ್ರೇಕ್ ಹಾಕಿದ್ರೆ ಸೈಡ್ಗೆ ಹಾಕ್ಬೇಕು, ಹಂಗೆ ಹಿಂಗೆ. ಸೈಡ್ಗೆ ಹಾಕ್ಬಿಟ್ಟು ಬ್ರೇಕ್ ಹಾಕ್ಬೋದು ಅಂತ ಗೊತ್ತಿಲ್ಲ ನನಗೆ. ಸರ್ ಅವ್ರು ಹೆಂಗೆ ಹೇಳ್ಕೊಟ್ರು ಅಂದ್ರೆ ಡ್ರೈವಿಂಗು, ಒಂದು ಕಾಲದಲ್ಲಿ ನಾನು ಯಾವ ರೇಂಜಿಗೆ ರೆಡಿ ಆಗಿದ್ದೆ ಅಂದ್ರೆ, ರೋಡಲ್ಲಿ ಅಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೆ ನಾನು. ಆ ರೇಂಜಿಗೆ ರೆಡಿ ಮಾಡಿಬಿಟ್ರೆ ಅಮ್ಮ ನನ್ನ. ಜಾಬ್ ಕೊಟ್ಟು ಕೆಲಸ ಕಲಿಸಿ ಸಂಬಳ ಕೊಟ್ಟಿದ್ದಾರೆ. ಅದಕ್ಕಿಂತ ಕರೆ ಅಂದ್ರೆ ನಾನು ಚಪ್ಪಲಿ ಆಗ್ತಾ ಇರಲಿಲ್ಲ ಅವಾಗ, ಬರಿಗಾಲಲ್ಲಿ ಹೋಗ್ತಾ ಇದ್ದೆ. ಅವಾಗ ಒಂದ್ಸಲಿ ಅವ್ರೇನ್ ಮಾಡ್ತಾರೆ, ಎಲ್ಲೇ ಊಟಕ್ಕೆ ಹೋದ್ರು ಜೊತೆಲೆ ಕರ್ಕೊಂಡು ಹೋಗೋರು. ನನ್ನ ಮಗ ಅಂತಾನೆ ಹೇಳೋರು ನನ್ನನ್ನು.
ನನ್ನ ಮಗನೇ ಇವನು ಅಂತ ಹೇಳೋರು. ಅವ್ರ ಮಗನ ಜೊತೆ ಹೋಗ್ತಿದ್ನಲ್ಲ, ಹೋಗಿ ಒಂದ್ಸಲ ಅಶೋಕ ಹೋಟ್ಲಿಗೆ ಹೋದ್ವಿ. ಅಶೋಕ ಹೋಟ್ಲಲ್ಲಿ ಅವ್ನು ಬಿಡಲಿಲ್ಲ ನನ್ನ. ಯಮ್ಮಂಗ ಫುಲ್ಲು ಸಿಟ್ಟು ಬಂದ್ಬಿಡ್ತು. ನಡಿ ಗಾಡಿ ತಿರುಗಿಸು ಅಂತ ಹೇಳಿದ್ರು. ಗಾಡಿ ತಿರುಗಿಸಿ ನಾರಾಯಣಪ್ಪ ಅಂತ ಒಂದು ಪ್ರೆಸ್ಟೀಜ್ ಟವರ್ ಇತ್ತು ಕನಿಂಗ್ಹ್ಯಾಮ್ ರೋಡಲ್ಲಿ. ಒಂದು ಕಟಿಂಗ್ 800 ರೂಪಾಯಿ ಆಗಿನ ಕಾಲಕ್ಕೆ. ಒಂದು ಕಟಿಂಗ್ 800 ರೂಪಾಯಿ. ಎಲ್ಲ ಬರೋರಲ್ಲ, ವಿಷ್ಣುವರ್ಧನ್ ಸರ್, ಅಂಬರೀಶ್ ಸರ್ ಎಲ್ಲ ಬರೋರು ಅಲ್ಲಿಗೆ. ಇವನು ಅಲ್ಲೇ ಕರ್ಕೊಂಡು ಹೋಗ್ತಿದ್ದೆ, ಅರ್ಜುನು ಅಲ್ಲೇ ಕರ್ಕೊಂಡು ಹೋಗ್ತಿದ್ದೆ ಕಟಿಂಗ್ಗೆ. ನನಗೆ ಸ್ಪೈಕ್ ಕಟಿಂಗ್ ಎಲ್ಲ ಮಾಡಿಸಿ ನ್ಯಾಷನಲ್ ಮಾರ್ಕೆಟ್ ಕರ್ಕೊಂಬಂದು, ಅವಾಗೆಲ್ಲ ಈ ಫುಟ್ಬಾಲ್ ಫೇಮಸ್ ಇತ್ತು. ರೊನಾಲ್ಡಿನೋ, ರೊಬೋಟೋ ಕಾಲಿಸು ಅವೆಲ್ಲ ಅವ್ರ ಮನೇಲಿ ದೊಡ್ಡ ಸ್ಕ್ರೀನ್ ನಾವು ನೋಡ್ತಾ ಇದ್ದಿದ್ದು. ಕ್ರಿಕೆಟ್ ನೋಡ್ತಾ ಇರಲಿಲ್ಲ ಜಾಸ್ತಿ. ಆ ಫುಟ್ಬಾಲ್ದು ಟೀ ಶರ್ಟ್ ಎಲ್ಲ ಕೊಡಿಸಿ, ಮತ್ತು ಶೂ ಒಂದೊಂದು ದಪ್ಪ ದಪ್ಪ ಶೂಸ್ ಎಲ್ಲ ಕೊಡಿಸಿ ಅಲ್ಲಿಂದ ತಿರ್ಗಾ ಕರ್ಕೊಂಡೋದ್ರು ಎಲ್ಲಿಗೆ, ಅಶೋಕ ಹೋಟ್ಲಿಗೆ. ಅವ್ನು ನಮಸ್ಕಾರ ಹೊಡೆದ್ಬಿಟ್ಟ. ಸೊ ಮೊದಲು ಬರಿಗಲ್ಲಲ್ಲಿ ಹೋಗಿದ್ದೆ ನಾನು. ಎಲ್ಲ ನನಗೆ ಅವಾಗಲೇ ಒಳಗಡೆ ಪ್ರಪಂಚ ಹಿಂಗೈತಾ ಅಂತ ಗೊತ್ತಾಗಿದ್ದು. ಅಶೋಕ ಹೋಟ್ಲಿಗೆ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ವಾಪಸ್ ಬಂದಿದ್ದು. ಅರ್ಥ ಆಯ್ತಾ ನಿಮ್ಗೆ? ಗೊತ್ತಾಯ್ತು. ಬಂದ್ಮೇಲೆ ಆಮೇಲೆ ಇಲ್ಲೂ ಇಬ್ರು ಫ್ರೆಂಡ್ ಆಗೋದ್ವಿ. ಒಂದು ಏನ್ ಮೇಡಮ್ ಹೆಸರು? ಅನುರಾಧ ನಾಗೇಂದ್ರ ಅಂತ ಹೇಳಿ. ಆದ್ರ ಓನರು? ಓನರ್ ಅವರು. ಓನರ್ ಈಗ ಇದಾರಾ? ಇದಾರೆ ಇವಾಗ. ಅವರು ಟೆರರ್ ಲೇಡಿ ಸರ್ ಅವರು. ಹೌದಾ? ಸಿನಿಮಾದವ್ರಿಗೆ ಎಲ್ಲರಿಗೂ ಗೊತ್ತು. ಅವರು ಎಲ್ಲರೂ ಶೇಕ್ ಮಾಡ್ಬಿಡ್ತಾರೆ. ಅವರು ಸಿನಿಮಾದವರು ಇವಾಗ ಯಾವುದು ಅಂದ್ರೆ ಪ್ರಸಾದ್ ಅಂತ ಇವ್ರು ಗೊತ್ತಲ್ವಾ? 3 ಜನ ಹೀರೋ. ಪ್ರಸಾದ್, ಪ್ರಭುದೇವ, ರಾಜುಗೋಸ್. ಆ ಸಿನಿಮಾ ಶೂಟಿಂಗ್ ಅಲ್ಲಿ ಬಂದಿದ್ರು. 1 2 3 ಮಳೆ ಬರ್ತಾ ಇತ್ತು. ದೊಡ್ಡ ಮನೆ ಗಲೀಜಾಗತ್ತೆ ಅನ್ಬಿಟ್ಟು ಅಮ್ಮ ಗೇಟಲ್ಲಿ ಕೂತ್ಕೊಳ್ಳೋರು. ಬಂದವರೆಲ್ಲ ನಾನು ಹೀರೋ ಅಂತ ಹೋಗೋರು. ಆ ಅಮ್ಮ ಹೀರೋ ಅಂದವರೆಲ್ಲ ಬಿಟ್ಟವ್ರು, ಹೀರೋಗಳನ್ನೇ ಬಿಟ್ಟಿರ್ಲಿಲ್ಲ ಒಳಗಡೆ. ಹೀರೋ ಅಂತ ಹೇಳ್ಕೊಂಡವರೆಲ್ಲ ಬಿಟ್ಬಿಟ್ಟಾರೆ, ಅವ್ರನ್ನ ಬಿಟ್ಟಿರ್ಲಿಲ್ಲ ಅವರು. ಅಂತಂದ್ರೆ ಬಿಟ್ಟಿಲ್ಲ. ಅವಾಗ ನಾನು ಹೋಗಿ ಇವರೇ ಹೀರೋ ಅಂತೇಳಿ ಆ ಥರ ಇನ್ಸಿಡೆಂಟ್ ಎಲ್ಲ ಆಗಿದೆ ಅಲ್ಲಿ. 1 2 3 4 1 2 3 4 ABCD. ಮತ್ತೆ ರವಿಕಿರಣ್ ಸರ್, ರವಿಚಂದ್ರನ್ ಪರ್ಮನೆಂಟ್ ಲೊಕೇಶನ್ಸ್. ಅದು ಹೌದು, ಪರ್ಮನೆಂಟ್ ಆಗಿರ್ತಾ ಇದ್ರು. ಆಮೇಲೆ ಅಮಿತಾಬ್ ಬಚ್ಚನ್ ಎಲ್ಲ ಬಂದಿದ್ರು, ರಜನಿಕಾಂತ್ ಎಲ್ಲ ಬಂದಿದ್ದಾರೆ ಮನೆಗೆ. ಸೊ ಅದಾದ್ಮೇಲೆ ಆ ಹುಡುಗ ಬಂದು ಅಂಡರ್ 14 ಆಡ್ದ ಸ್ಟೇಟ್ BTRಗೆ. ಅರ್ಜುನ್ ದೇವ್ ನಾಗೇಂದ್ರ ಅಂತ, ಕ್ರಿಕೆಟರ್, ಫುಟ್ಬಾಲ್. ಹೌದೌದು. ಇವಾಗ ಇವರಿದಾರಲ್ವಾ, ಶ್ರೇಯಾಂಕ ಪಾಟೀಲ್, ಅವ್ರ ಪರ್ಸನಲ್ ಕೋಚ್ ಅವರೇ. ಅವನೊಂದು ಅಕಾಡೆಮಿ ಓಪನ್ ಮಾಡಿದ್ದಾರೆ. ಆಮೇಲೆ ರಾವಿಡ್ ಹತ್ರ ಮ್ಯಾನೇಜರ್ ಕೂಡ ಆಗಿದ್ರು ಅವರು. ಅವರೇ ನನಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು ರಾವಿಡ್ ಅವ್ರನ್ನ. ಓಕೆ. ಸೊ ಆ ಥರ ಅಲ್ಲೋಗಿ ಸೇರ್ಕೊಂಬಿಟ್ರಿ? ಸೇರ್ಕೊಂಬಿಟ್ಟೆ. ಆಮೇಲೆ ಸಿನಿಮಾ ಟಚ್ ಸಿಗ್ತಾ ಹೋಯ್ತಾ? ಇಲ್ಲ ಸಿನಿಮಾಗೋಸ್ಕರನೇ ನಾನು ಅಲ್ಲಿ ಹೋಗಿದ್ದು. ಶೂಟಿಂಗ್ ಅವ್ರು ಬರ್ತಾರೆ ಮಾಡೋಣ ಅಂತ. ಅದಾದ್ಮೇಲೆ ಯಾಕೋ ಬೇಜಾರಾಗೋಯ್ತು. ಇದು ಯಾಕೋ ಬೇರೆ ಟ್ರ್ಯಾಕ್ ಹೋಗ್ತಾ ಇದೆ, ಬೇಡ ಅಂದ್ಬಿಟ್ಟು ಮತ್ತೆ ಬಿಟ್ಟು ಬಂದ್ಬಿಟ್ಟು ಇಲ್ಲೇ ಬರ್ತಾ ಇದ್ದೆ, ಕ್ಲಬ್ಗೆ ಬಂದ್ಬಿಟ್ಟೆ. ಮತ್ತೆ ಇಲ್ಲ, ನಾನು ಸಿನಿಮಾದಲ್ಲಿ ಏನೋ ಒಂದು ಆಕ್ಟಿಂಗ್ ಮಾಡಬೇಕು ಹಂಗೆ ಹಿಂಗೆ ಅಂತ. ಅವಾಗ ನಮ್ಮ ಶಿವು ಅಲ್ಲಿ ಪ್ರೊಡಕ್ಷನ್ ತುಳಸಿನಲ್ಲಿ ಫಸ್ಟ್ ಟೈಮು ತುಳಸಿ. ಅವಾಗ ಈ ಕಡೆ ಶೂಟಿಂಗ್ ನಡೀತಾ ಇತ್ತು. ಈ ಪಟ್ಲದಮ್ಮ ದೇವಸ್ಥಾನ ಇದೆ ನಿಮಗೆ, ಉತ್ರಳ್ಳಿ. ಅಲ್ಲಿ ಅವಾಗೆಲ್ಲ ಏನೂ ಇಲ್ಲ ಸರ್. ಅಲ್ಲಿ ಸುಮ್ಮನೆ ಏನೋ ಒಂದು ಯಾವುದೋ ಶೆಡ್ಡಲ್ಲಿ ಶ್ರೀನಿವಾಸ್ ಅಂತ ಕ್ಯಾಮ್ರಾಮನ್ ಸರ್, ಅವರು ಶೂಟಿಂಗ್ ಮಾಡಿದ್ರು. ಆ ಟೆಲಿಕಾಸ್ಟ್ ಆಗ್ತಿದ್ದಂಗೆ ನಮ್ಮ ಊರವರೆಲ್ಲ ಫೋನ್ ಮಾಡಕ್ ಶುರು ಹಚ್ಕೊಬಿಟ್ರು. ನೀವು ಮಾಡಿದ್ರು ಅದ್ರಲ್ಲಿ? ಹೌದು, ಮಾಡಿದೆ. ಸೊ ನೀವು ಫಸ್ಟ್ ಪ್ರಾಜೆಕ್ಟ್ ತುಳಸಿನೇ ಸಣ್ಣ ಕ್ಯಾರೆಕ್ಟರ್, ವಿಲನ್ ಕ್ಯಾರೆಕ್ಟರ್. ಅದು ವಿಲನ್ ಕ್ಯಾರೆಕ್ಟರ್. ಅಯ್ಯೋ, ನಂಗೆ ಏನು ಈ ತರ ಎಲ್ಲ ಇದೆಯಾ ಸೀರಿಯಲ್ ಅಲ್ಲಿ ಅಂತ ಅವಾಗಲೇ ಗೊತ್ತಾಗಿದೆ ನನಗೆ, ಇಷ್ಟೊಂದು ನೇಮ್ ಬರುತ್ತಾ ಅಂತ. ಅದಾದ್ಮೇಲೆ ನನಗೆ ಒಂದು ಶಾಕ್ ಆಗಿದ್ದು, ಇವತ್ತು ಕೂಡ ಕಾದಂಬರಿ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು. ಅದರಲ್ಲಿ ನನ್ ಸುಮ್ಮನೆ ಹೋಗಿ ಮಾಡಿದ್ದು. ಯಾರೋ ಕರೆದ್ರು, ಈ ಥರ ಮಹೇಶ್ ಸರಂಗ್ ಡೈರೆಕ್ಷನು, ಮಹೇಶ್ ಸರಂಗ್ ಸರ್ ಅಂತ. ಅದರಲ್ಲಿ ಏನೋ ವಿನಯ್ ಎಕ್ಸ್ಚೇಂಜ್ ಇತ್ತು. ಅದು ಏನೋ ಪಾತ್ರ ಏನೋ ಬೇರೆ ಥರ ಇತ್ತು. ಸೆಂಟ್ರಲ್ ನನ್ನ ಪೋರ್ಟ್ರೇ ಮಾಡೋದಕ್ಕೆ ಬಿಟ್ಟರು. ಒಂದು 3-4 ಡೇಸ್ ಶೂಟಿಂಗ್ ಮಾಡಿದ್ರು. ಅದು ಆ ಟೆಲಿಕಾಸ್ಟ್ ಆಯಿತು ನೋಡಿ ಸರ್, ಯಪ್ಪ ದೇವ್ರೆ, ಫೋನ್ಸ್ ಕಾಲ್ಗಳು ಬಂದು ಅವತ್ತೇ ನನಗೆ ಗೊತ್ತಾಗೋಯ್ತು, ಸೀರಿಯಲಲ್ಲಿ ಇಷ್ಟಿದೆ ವ್ಯವಹಾರ ಅಂತ, ಇಷ್ಟು ನೋಟಿಸ್ ಮಾಡ್ತಾರೆ ಜನ ಅಂತ. ಆಗಿನ ಕಾಲದಲ್ಲಿ ಇಳಾ ವಿಟ್ಲ ಮೇಡವರು ಮತ್ತು ಶ್ವೇತಾ ಚೆಂಗಪ್ಪ, ವಿನಯ್ ಅಂತ, ಆ 3 ಕ್ಯಾರೆಕ್ಟರ್ ಅಂತೂ ಎಲ್ಲೋ ಟಾಪಲ್ಲಿ ಇತ್ತು ಅವಾಗ. ಆ ಸೆಂಟ್ರಲ್ಲಿ ನಂದು ಒಂದು ಫೋಟೋ ತೋರಿಸಿದ್ರಲ್ಲ, ತುಂಬ ಫೇಮಸ್ ಆಗೋದೆ ಅವತ್ತಿಂದ. ಆಮೇಲಿಂದ ನನಗೆ ಚಾನ್ಸ್ಗಳು ಶುರು ಮಾಡಿದ್ರು. ಸೀರಿಯಲ್ಸ್ ಅಲ್ಲಿ ಕರೆದು ಚಾನ್ಸ್ಗಳು ಕೊಡೋಕ್ಕೆ ಶುರು ಮಾಡಿದ್ರು. ಅದಾದ್ಮೇಲೆ ಮೆಗಾ ಸೀರಿಯಲ್ಸ್ ಮಾಡಕ್ಕೆ ಶುರು ಹಚ್ಕೊಂಡೆ ನಾನು. ಸಣ್ಣ ಪುಟ್ಟ ಕ್ಯಾರೆಕ್ಟರ್, ಈ ಕಡೆ ಸಿನಿಮಾ, ಆ ಕಡೆ ಮೆಗಾ ಸೀರಿಯಲ್ಸ್. ಸಿನಿಮಾ ಅಂತೂ ಬಿಡ್ತಾ ಇರಲ್ಲ ನಾನು. ಸಿನಿಮಾಗೋಸ್ಕರ ಸರ್ ನಾವು ಫ್ರೀ ಆಗಿದ್ದಾಗೆಲ್ಲ ಗಾಂಧಿನಗರಕ್ಕೆ ಹೋಗೋದು, ಫೋಟೋ ಇಟ್ಕೊಂಡು ಹೋಗ್ತಿದ್ವಿ. ಇನ್ವಿಟೇಷನ್ ಕೊಡ್ತಾರೆ ಗೊತ್ತಾ, ಆ ಥರ ಫೋಟೋ ಇಟ್ಕೊಂಡೇ ಹೋಗ್ತಾ ಇದ್ವಿ. ಫೋಟೋ ಎಲ್ಲ ಸ್ಟಾಕ್ ಮಾಡ್ಕೊಳ್ಳೋದು. ಒಂದು 10 ಜನ ಎಲ್ಲ ಗ್ರೂಪ್ ಅವ್ರದ್ದು. ಸಂತೋಷ್ ಹೋಟ್ಲು ಮುಂದೆ ಕೂತ್ಕೊಳ್ಳೋದು, ಕಾನಿಸ್ಕಾ ಹೋಟ್ಲಿಗೆ ಹೋಗೋದು, ಯಾರು ರೂಮಕ್ಕೆ ಅವ್ರೆ ಅಂತ ಕೇಳೋದು. ಅಲ್ಲಿ ಈ ಇನ್ವಿಟೇಷನ್ ಕೊಡ್ತಾರಲ್ಲ, ಮದುವೆ ಕಾರ್ಡು, ಹಂಗೆ ಕೊಟ್ಟು ಬರೋದು. ಈ ಎಲ್ಲೆಲ್ಲೋ ಹೋಗಿ ಕೊಟ್ಟು ಬಂದ್ಬಿಟ್ಟಿದ್ದೀವಿ ಸರ್ ನಮಗೆ. ಆಮೇಲೆ ನನಗೆ ಇನ್ನೊಂದು ಇನ್ಸಿಡೆಂಟ್ ಇದೆ. ನಮ್ಮಮ್ಮ ನನಗೆ ಒಂದು 1000 ರೂಪಾಯಿ ಕೊಟ್ಟಿದ್ರು. ನೋಟ್ ಇತ್ತು ಅವಾಗ, 1000 ರೂಪಾಯಿ ನೋಟು. ಅದನ್ನು ಈ ಪ್ಯಾಕೆಟ್ ಒಳಗಡೆ ಇಟ್ಕೊಂಡಿದ್ದೆ, ಈ ಕೆಳಗಡೆ ಪರ್ಸ್ ಒಳಗಡೆ ಇಟ್ಕೊಂಡಿದ್ದೆ. ನನಗೆ ಒಬ್ಬರು ನಿರ್ದೇಶಕರು, ಅವ್ರ ಹೆಸರು ಹೇಳೋದು ಬೇಡ, ರತ್ನಮ್ ಇಂಟರ್ನ್ಯಾಷನಲ್ ಅಂತ ರೂಮ್ ಹಾಕಿದ್ರು ಗಾಂಧಿನಗರದಲ್ಲಿ. ಸೊ ಅವಾಗ ಏನು ಮಾಡಿದ್ರು, ಎಲ್ಲರೂ ಹೋಗ್ತಾರಲ್ಲ, ಇಲ್ಲಿ ರೂಮ್ ಹಾಕಿದ್ದಾರೆ, ಅಲ್ಲೆಲ್ಲ ಅದೇ ನ್ಯೂಸು.
ಎಲ್ಲಿ ರೂಮ್ ಹಾಕಿದ್ದಾರೆ ಅಂತ ಇದೇ ಇದು. ಅಲ್ಲಿ ಹಾಕಿದ್ದಾರೆ, ಹೋಗ್ಬಿಡೋಣ, ಹೋಗಿ ಕೊಟ್ಬಿಡೋಣ ಇವತ್ತು ಅಂತ ಹೋದೆ. ಅವರು ನಾವು ಹೋಗೋದನ್ನೇ ವೆಯ್ಟ್ ಮಾಡ್ತಾವ್ರೆ. ಬನ್ನಿ ಪ್ರಕಾಶ್, ಯು ಆರ್ ಮೈ ಹೀರೋ ಮ್ಯಾನ್, ಯು ಆರ್ ಮೈ ಸೆಕೆಂಡ್ ಹೀರೋ ಅನ್ನೋರು. ನನಗೆ ಬ್ಲಡ್ಡು ಟೈ ಅಂತ ಇದೆ. ಏನು ಹಿಂಗೆ ಹೇಳ್ತಾರೆ, ಸೆಕೆಂಡ್, ಯು ಆರ್ ದ ಸೆಕೆಂಡ್ ಹೀರೋ, ಗುಡ್, ಬನ್ನಿ ಕುತ್ಕೊಳ್ಳಿ, ಕಾಫಿ ಕುಡೀರಿ, ಫಸ್ಟ್ ಕಾಫಿ ಕುಡೀರಿ ಅಂದರು. ನಾನು ಏನಪ್ಪ ಇದು ಕಾಫಿ ಕುಡೀರಿ ಅಂತವ್ರೆ. ಇಲ್ಲ, ನೀನು ಕಾಫಿ ಕುಡಿದ್ರೇ ಮುಂದಕ್ಕೆ ಮಾತಾಡೋದು ಅಂದರು. ಹೀರೋ ಇಲ್ಲಾಂದ್ರೆ ಇಲ್ಲ, ಕಾಫಿ ಕುಡಿಬೇಕು ನೀವು ಅಂದರು. ಆಯಿತು, ಕಾಫಿ ಎಲ್ಲ ಕುಡ್ದೆ. ಅವರು ಮಸಾಲೆ ದೋಸೆ ಅದು ಇದು ಎಲ್ಲ ತಿರ್ಸ್ಕೊಂಡ್ರು. ಅಲ್ಲಿ ಯಾರೋ ಒಂದು ಹುಡುಗಿ ಬೇರೆ ಇತ್ತು, ಅವ್ರಿಗೂ ಎಲ್ಲ ಕೊಡ್ಸಿದ್ರು, ಎಲ್ಲ ಕೊಟ್ಟರು. ಅದು ಪೇ ಮಾಡ್ಬಿಡ್ತೀರಾ ಅಂದರು ನನಗೆ. ಕಾಫಿ ಕಾಸು ನಾನೇನು ಮಾಡಿದೆ, ಹೇಳಿದ್ರಲ್ಲ ಹೀರೋ ಬೇರೆ ಮಾಡ್ತಾವ್ರು ಇವರು. ಪಟ್ ಅಂತ ತೆಗೆದು 1000 ರೂಪಾಯಿ ನೋಟ್ ಹಿಂಗೆ ಕೊಟ್ಟೆ. ಸರ್ ಚೇಂಜ್ ಹಳೇದು 600 ರೂಪಾಯಿ ಇದೆ ಸರ್, ಇದು ಬೇರೆ ಇದು ಸರ್, ಇನ್ನೂ ನೀವೇ ಕೊಡ್ಬೇಕು ಸರ್. ಇಟ್ಕೋ ಹೋಗ ಅಂದರು. ನಿಮ್ಮ ದುಡ್ಡು, ನನ್ನ ದುಡ್ಡು ಎಲ್ಲ ಮುಗೀತು. ಸರಿ, ಮೀಟ್ ಮಾಡೋಣ ಬಿಡಿ ಆಮೇಲೆ ಅಂದರು. ಹೆಂಗಾಗಿರ್ಬೇಡ ನಿಮಗೆ, ಮೀಟ್ ಮಾಡೋಣ ಬಿಡಿ ಆಮೇಲೆ ಅಂದರು. ಈಗಲೂ ಇದ್ದಾರೆ ಅವರು, ಆಕ್ಟಿವ್ ಇದ್ದಾರಾ? ಆಕ್ಟಿವ್ ಏನಿಲ್ಲ ಅವರು, ಶೆಡ್ ಆಗ್ಬಿಟ್ಟವ್ರೆ. ಆಮೇಲೆ ಆ ಇನ್ಸಿಡೆಂಟ್ಗಳು ಆ ಥರ ತುಂಬ ನಡೀತವೆ. ಈ ಮಧು ಲಾಡ್ಜ್ ಅಂತ ಇದೆ, ರಿಂಗ್ ರೋಡಲ್ಲಿದೆ, ಅಲ್ಲಿದೆ. SLV ಲಾಡ್ಜು ನಮ್ಮ ಚಾಮರಾಜಪೇಟೆಯಲ್ಲಿ. ನಮ್ಗೆ ಅವೆಲ್ಲ ಎಲ್ಲೆಲ್ಲಿ ರೂಮ್ ಹಾಕ್ತಾರೆ ಅವೆಲ್ಲ ಇನ್ಫಾರ್ಮೇಷನ್ ಬರ್ತಾಯಿತ್ತು. ಅಲ್ಲಿ ಹಾಕಿದರೆ ರೂಮು, ಇಲ್ಲಿ ಹಾಕಿದರೆ ರೂಮು ಅಂತ. ಅಲ್ಲೋಗಿ ಕೊಟ್ಬಿಟ್ಟು ಬರ್ತಾಯಿದ್ವಿ ನಾವು. ಇನ್ವಿಟೇಷನ್ ಥರ ಫೋಟೋ ಕೊಡೋದೇ ಒಂದು ಕೆಲಸ ಸರ್ ನಮಗೆ. ಓಕೆ, ಫೋಟೋ ಕೊಡೋದೆ. ಭುವನ್, ಎಸ್ಪೆಷಲಿ ಭುವನ್ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಯಾರ್ದೋ ಫೋಟೋ ಶೂಟ್ ಇದ್ರೆ ನಮ್ಮನ್ನು ಕರೆದು 1-2 ಫೋಟೋ ತೆಗೆದು ಎಡಿಟ್ ಮಾಡಿ ಕೊಡೋರು ಭುವನ್. ಸ್ಟುಡಿಯೋದಲ್ಲಿ. ಹೌದೌದು, ಯಾಕಂದ್ರೆ ಸೆಪರೇಟ್ ಮಾಡೋದು ದುಡ್ಡು ಕೊಡಬೇಕು. ಹೌದೌದು, ಹೆಲ್ಪ್ ಮಾಡಕ್ ಹೋಗ್ತಿದ್ವಲ್ಲ, ಅದು ಇದು ಏನಾದ್ರು ಹೆಲ್ಪ್ ಮಾಡಕ್ ಹೋಗ್ತಾ ಇದ್ವಿ. ಈ ಕಟನ್ ಹಿಡಿಯೋದು, ಲೈಟ್ ಹಾಕೋದು ಎಂತಕ್ಕಾದ್ರೂ ಹೋಗ್ತಾ ಇದ್ವಲ್ಲ. ಸೊ ಎಸ್ಪೆಷಲಿ ಭುವನ್ಗೆ ಥ್ಯಾಂಕ್ಸ್ ಹೇಳಬೇಕು ನಾವು. ₹1 ಇಸ್ಕೊಂತಾರಲ್ಲ, ಅವನೇ ಪ್ರಿಂಟ್ ತೆಗೆದು ಕೊಡ್ತಾ ಇದ್ದ. KGF ಕ್ಯಾಮ್ರಾಮನ್. ಹೌದು, KGF ಕ್ಯಾಮ್ರಾಮನ್ ಅವರು. ಇವತ್ತು ಮಾಡ್ತಿದ್ರು ಅವರು. ಹೌದೌದು, ಫಸ್ಟ್ ಸ್ಟಿಲ್ ಫೋಟೋಗ್ರಫಿ ಮಾಡ್ತಾ ಇದ್ರು. ಬಟ್ ಅವಾಗಲೇ ತಲೆ ಓಡಿಸೋರು. ನಮ್ದು ಯಾವ್ದಾರ ಸೀರಿಯಲ್ ಬರ್ತಾರೆ, ಯಾರೋ ಹಿಂಗ್ ಶೂಟ್ ಮಾಡಿದ್ದಾರೆ ಅಂತೆಲ್ಲ ಹೇಳೋರು. ಆ ಥರ ಟ್ಯಾಲೆಂಟೆಡ್ ಹುಡುಗ ಅವನು. ಬಟ್ ಇವತ್ತು ಹೋಗಿದ ರೀತಿ ನೋಡಿ ಖುಷಿ ಆಗುತ್ತೆ ತುಂಬ. ಏನು ಪ್ರಾಬ್ಲಮ್ಮು? ಸ್ವಲ್ಪ ಗಾಯ ಆಗಿದೆ, ಡಾಕ್ಟ್ರು ರಿಪೇರಿ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ನಮ್ಮ ಉದಯ್ ಬಂದು ಇಲ್ಲೇ ಇರೋದು. ನಮ್ಮ ಉದಯ್. ಹೌದೌದು, ರಾಘ ಉದಯ್ ಫ್ರೆಂಡ್. ಹೌದೌದು, ನನ್ನ ಕ್ಲೋಸ್ ಫ್ರೆಂಡ್ ಅವರು. ನನ್ನ ಕಾರ್ ಎಲ್ಲ ತಗೊಂಡ್ ಹೋಗ್ತಿದ್ದ ಶೂಟಿಂಗ್ ಎಲ್ಲ. ಅವಾಗ ಮಗ ಕಾರ್ ಇಲ್ಲ ಕೊಡೋ ಅಂತ ತಗೊಂಡ್ ಹೋಗ್ತಾ ಇದ್ದಾರೆ, ನನ್ನ ಕಾರ್ಗಳೆಲ್ಲ ತಗೊಂಡ್ ಹೋಗ್ತಾ ಇದ್ದ. ಬಟ್ ಒಳ್ಳೆ ಹುಡುಗ. ಆಮೇಲೆ ಉದಯ್ಗೆ ಫಸ್ಟ್ ಚಾನ್ಸ್ ಕೊಡ್ಸಿದ್ದೆ ನಾನು. ಹೆಂಗೆ ಅಂದ್ರೆ ಗಂಡೆದೆ ಅಂತ ಒಂದು ಸಿನಿಮಾ. ಅಲ್ಲಿವರೆಗೂ ಈ ಫೈಟ್ ಸೀನ್ಸ್ ಅಲ್ಲಿ ಮಾಡ್ತಾ ಇದ್ರು ಅವರು. ಈ ಸಣ್ಣ ಪುಟ್ಟ ಪಾತ್ರ ಅದು ಇದೆಲ್ಲ ಮಾಡ್ತಾ ಇದ್ರು. ಅಕುಲ ಶಿವ ಅಂತ ಗಂಡೆದೆ ಡೈರೆಕ್ಟ್ರು. ಅವರು ತೆಲುಗು, ನನಗೂ ಸ್ವಲ್ಪ ತೆಲುಗು ಬರ್ತಾ ಇತ್ತು. ಯಾರ ಕೊತ್ತಗ ತೀಸ್ಕೊಂಡ್ರಾರ ಅನ್ನೋರು. ಭಾಗ ఉండేవాడు, ಫೈಟ್ ರಾವಲ್ಲಿ ಅಲ್ಲ ಇಲ್ಲ ಅಂತ ಹೇಳೋರು ಅವರು. ಸರ್ ತೀಸ್ಕೊಂಡು ರೇಪು ಅಂತ ಹೇಳ್ಬಿಟ್ಟು ಅವಾಗ ಒಂದು 2-3 ಜನಕ್ಕೆ ಫೈಟ್ ಇತ್ತಲ್ಲಿ. ಆ ವಿಲನ್ ಕ್ಯಾರೆಕ್ಟರ್ಗೆ ಚಿರಂಜೀವಿ ಸರ್ಜಾ ಅವ್ರ ಜೊತೆ ಆಪೋಸಿಟ್ ಕಾಲೇಜಲ್ಲಿ ಸೀನ್ ಇತ್ತು, ರೇವಾ ಕಾಲೇಜಲ್ಲಿ. ಸೊ ಅವಾಗ ನಾವೇನು ಮಾಡಿದ್ವಿ, ಒಂದು ಸೀನ್ ಪೇಪರ್ ಎಲ್ಲ ನಾನು ಎತ್ಕೊಂಬಂದು, ಸರ್ ತೀಸ್ಕೊಂಬತ್ತಾನಿದ್ದೆ, ಪೋರ ಅಂತ ಹೇಳಿದ್ರು. ಆ ಸೀನ್ ಪೇಪರ್ ತೊಗೊಂಬಂದು ಇವನು ಕೊಟ್ಟು ರಾತ್ರಿ ಎಲ್ಲ ರೆಡಿ ಮಾಡಿ, ಮುನ್ರಾಜ್ ಅವ್ರು ಇದ್ರು ಅವಾಗ. ಮುನ್ರಾಜು ನಾವು ಎಲ್ಲ ಹೋಗಿ ಒಂದು ರೂಮಲ್ಲಿ ರೆಡಿ ಮಾಡಿಸಿ ಅವನ್ನ. ಬೆಳಗ್ಗೆ ವರ್ಷದಲ್ಲಿ ಡೈಲಾಗ್ ಎಲ್ಲ ಮಾಡಿಸಿ, ಜಗಲಿಕಟ್ಟೆ ಅಂತ ಒಂದು ರೂಮ್ ಇದೆ ಅವ್ರ ಮನೆಯಲ್ಲೇ, ಒಂದು ಸಣ್ಣ ರೂಮ್ ಇದೆ, ಅಲ್ಲೆಲ್ಲ ರೆಡಿ ಮಾಡಿಸಿ ಅವನ್ನ. ಬೆಳಗ್ಗೆ ಹೋಗಿ ಟೇಕೆ ಡೈರೆಕ್ಟ್ ಒಂದೇ ಅವ್ರು ಹೇಳಿದ್ನಲ್ಲ, ಅವ್ರಿಗೆ ಆ ಸೀನ್ ಪೇಪರ್ ಫುಲ್ ಮೈಂಡಲ್ಲಿ ಇತ್ತಲ್ವಾ. ಚಪ್ಪು ಬಾಬು ಅನ್ನೋರು, ಚಪ್ಪು ಬಾಬು ಡೈಲಾಗ್ ಅನ್ನೋರು. ಹೇಳಬಿಟ್ಟ ಒಂದೇ ಶಾಟ್ ಎಲ್ಲ. ಓಕೆ ಟ್ಯಾಕ್ ರೆಡಿ. ಅವಾಗೆಲ್ಲ ಒಳ್ಳೆ ಕ್ಯಾಮ್ರಾಮನ್ ಇದ್ರು ಅವರು. ಕ್ಯಾಮ್ರಾಮನ್ ಹೆಸರು ಜ್ಞಾಪಕ ಬರ್ತಾ ಇಲ್ಲ. ರಾಮು ಸರ್ ಪ್ರೊಡ್ಯೂಸರ್ ಅದು. ರಮೇಶ್ ಬಾಬು ಸರ್. ಓಕೆ. ಸೊ ಅದೊಂದು ಇನ್ಸಿಡೆಂಟು. ಅದಾದ್ಮೇಲೆ ಅವ್ನು ನಾಟ್ ರೀಚಬಲ್, ಫುಲ್ ಟಾಪ್ಗೆ ಹೋಗ್ಬಿಟ್ಟ ಸರ್. ಅವ್ನು ಹೋಗಿದ್ದು ಸ್ಪೀಡ್ ನೋಡಿ ನಮಗೆ ಭಯ ಆಗೋಯ್ತು. ಆ ರೇಂಜಲ್ಲಿ ಸ್ಪೀಡಲ್ಲಿ ಇದ್ದ ಅವನು. ಟೋಟಲಿ ನನ್ಗೊಂಚೂರು ಇಷ್ಟ ಆಗಿಲ್ಲ. ಅರ್ಧ ಗಂಟೆಯಲ್ಲಿ ತಲೆ ಎಲ್ಲ ಬೋಳಿಸ್ಕೊಂಡು ಬಂದು ನನ್ನ ಕಣ್ಣು ಕಾಣಿಸ್ಕೊಂಡು ಒಂದು ಕ್ಷಣನೂ ಸುಮ್ಮನೆ ಇರ್ತಾರಲ್ಲ. ಎಲ್ಲಿ ಅಲ್ಲಿ ಹೋಗೋನು. ವಿಜಯ್ ಸರ್ದ ಹತ್ರನೇ ಪರ್ಮನೆಂಟ್ ಆಗಿ ಇರ್ತಾ ಇದ್ದಿದ್ದವರು. ವಿಜಯ್ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ಅವಾಗೆಲ್ಲ. ಉದಯ್ ಆದ್ಮೇಲೆ ಅನಿಲ್ ನಾವೆಲ್ಲ ಏನ್ ಮಾಡ್ತಾ ಇದ್ವಿ, ಕೃಷ್ಣ ಪಾರ್ಕಲ್ಲಿ ಫೈಟಿಂಗ್ ಕಲಿಯಕ್ಕೆ ಹೋಗ್ತಾ ಇದ್ವಿ ಅವಾಗೆಲ್ಲ ಅವರೆಲ್ಲ ಬರೋರು. ಅನಿಲ್ಗೆ ಸ್ವಲ್ಪ ಆಕ್ಟಿಂಗ್ ಪ್ರಾಬ್ಲಮ್ ಇತ್ತು. ಅವಾಗ ನಮ್ಮ ಬಾರಲ್ಲಿ ಸೀರಿಯಲ್ ಅಂದ್ರೆ ನಮ್ಗೆ ಅವಾಗ ನನ್ಗೆ ಹೇಳ್ಕೊಡು ಏನಾದ್ರು ಅಂತ ಹೇಳೋರು. ಅವಾಗ ನಾನೆಲ್ಲ ಡೈಲಾಗ್ ಎಲ್ಲ ಹಿಂಗ್ ಮಾಡುಗುರು ಅಂತ ಅನಿಲ್ಗೆ ಹೇಳ್ಕೊಡ್ತಾ ಇದ್ದೆ. ಸೊ ಅನಿಲ್ ಪರವಾಗಿಲ್ಲ, ಒಳ್ಳೆ ಆರ್ಟ್ಲಿ ತುಂಬ ಒಳ್ಳೆ ಮನುಷ್ಯ. ಬಟ್ ಅವರಿಬ್ರು ಹೋಗಿದ್ದು ತುಂಬಾ ಬೇಜಾರಾಗೋಯ್ತು ನಮ್ಗಂತೂ. ಬಾಬಾ ಅವತ್ತು ಜನಗಳು ನೋಡ್ಬಿಟ್ಟು ನನಗೆ ಸಾರ್ಥಕ ಆಯ್ತು ಹುಡುಗರು ಅಂತ ನಾನೇ ಮನಸ್ಸಲ್ಲಿ ಅನ್ಕೊಂಡ್ಬಿಟ್ಟೆ. ಕೊನೆ ದಿನ ಡೆಫಿನೆಟ್ಲಿ. ಏನಾಗಲಿ ಮುಂದೆ ಸಾಗು ನೀ
ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.